राजा राम राम बोलो सीता राम राम बोलो राजा राम राम बोलो सीता राम राम जानकी जीवन स्मरण जय जय राम ನಾವು ಮುಖ್ಯವಾಗಿ ಮನುಷ್ಯ ಜೀವನದ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಜೀವನ ಜಿಜ್ಞಾಸ ಒಂದು ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದ್ರೆ ಮನುಷ್ಯ ಜೀವನ ಬಹಳ ಗೂಢದ, बड़ा कॉम्प्लिकेटेड। जीवन एक ऐसा उलझा हुआ गांठ है, इसको आप कितने ही सुलझाने की कोशिश करो उलझते ही जाएगा। ಇದೊಂದು ತೊಡಕಿದು, ಇದನ್ನು ನೀವು ಎಷ್ಟು ಬಿಡಿಸಿ ಇದನ್ನು ಮಾಡಬೇಕು ಅಂದರೆ ಶಕ್ಯನೇ ಇಲ್ಲ. ಒಂದು ಕಡೆ ಬಿಡಿಸೋದ್ರಾಗಿ ಇನ್ನು 4 ಕಡೆ ಗಂಟು ಹಾಕ್ಕೊಂಡಿರ್ತದೆ. ಒಂದು ಪ್ರಶ್ನೆ ಬಗೆಹರಿಸೋದ್ರಾಗ 10 ಪ್ರಶ್ನೆ ಹೇಳ್ತವೆ. ಇದೊಂದು ನಮೂನೆ ವಿಚಿತ್ರ ಅದ ರೀ. ಇದರ ಬಗ್ಗೆ ಅನಾದಿ ಕಾಲದಿಂದಲೂ ಯಾರಿಗೂ ಏನೂ ತಿಳಿದೇ ಇಲ್ಲ. ಜ್ಞಾನೇಶ್ವರ ಬರೀತಾರೆ, ಇವತ್ತಿಗೂ ಋಷಿ ಮುನಿಗಳು, ಸಾಧು ಸಂತರು, ಸತ್ಪುರುಷರು, ಸಾಮಾನ್ಯ ಜನರು ನಾವು ಅದನ್ನು ತಲೆ ಕೆಡಿಸೋಳಿಕ್ಕೆ ಹೋಗೋದಿಲ್ಲ. ಅದನ್ನೆಲ್ಲಿ ಅಜ್ಞಾನ ವಿಚಾರ ಕೂಡ್ತಾನ್ರಿ, ಅಂದದ್ದು ಅನುಭವಿಸೋತು ಹೋಗೋದು. ಸಂತೋಷ ಬಂದ ಕೂಡಲೇ ಐಸ್ ಕ್ರೀಮ್ ಕೈಯಾಗಿ ಕೊಟ್ಟು ಕೂಡಲೇ ಅಗದಿ ಏನು ಖುಷಿ, ಕೈಯಾಗಿಂದ ಐಸ್ ಕ್ರೀಮ್ ಕಸ್ಕೊಂಡ್ಬಿಟ್ರೆ ಮಾರಿ ನೋಡೋಕೆ ಹಂಗೆ. ಸುಖ ಬಂದು ಸುಖ ಸಂತೋಷ ಅಂತ ಸಂದರ್ಭ ಬಂದ ಕೂಡಲೇ ಏನು ನಗ್ತೀವಿ ಕಲಿತೀವಿ, ದುಃಖ ಬಂದ ಕೂಡಲೇ ಗೋಳೆ ಆಗ್ತೀವಿ. ಅದು ಬಹಳಷ್ಟು ವಿಚಾರ ಮಾಡ್ಯಾರ ಇದ್ರ ಬಗ್ಗೆ. ಆದರೆ ಅದು ಇವತ್ತಿನ ತನಕ ಯಾರಿಗೂ ಬಗೆ ಹರಿದೇ ಇಲ್ಲ. ಹರಿದೇ ಇಲ್ಲೇನ್ರಿ ಅಂದ್ರೆ ಹರಿದದು. ಕ್ವಚಿತ್ ಎಲ್ಲೋ ಬೆರಳೆ ಎಣಿಸುವಷ್ಟು ಮಂದಿಗೆ ಬಗೆ ಹರಿದದು. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ. ಸಾವಿರಾರು ಮಂದಿಯಲ್ಲಿ ಯಾರೋ ಕೆಲವರು, ಸಾವಿರಾರು ಅಲ್ಲಿ ಲಕ್ಷಗಟ್ಟಲೆ ಮಂದಿಯಲ್ಲಿ ಯಾರೋ ಒಬ್ಬರೋ ಇಬ್ಬರೋ. ಈ ಜೀವನ ಏನದಪ್ಪ ಇದು? ನಾವು ಎದಕ್ಕೆ ಬಾಳ್ಲಿಕ್ಕೆ ಹತ್ತೀವಿ? ನಮ್ಮ ಉದ್ದೇಶ ಏನು? ಧ್ಯೇಯ ಏನು? ಯಾಕೆ ಹುಟ್ಟಿ ಬಂದಿವಿ? ಇದ್ರ ಜೊತೆಗೆ ಇನ್ನೂ ಕೆಲವೆಲ್ಲ ಪ್ರಶ್ನೆ ಅವೆಲ್ಲ ಗೂಢವ ನಮ್ಮ ಕಡೆ. ಅಲ್ಟಿಮೇಟ್ ಕ್ವಶನ್ಸ್ ಅಂತಾರೆ, ಅವು ಕೂತ್ರಿಲ್ಲ. ನಾವು ತಂದೆ ತಾಯಿ ಹೊಟ್ಟಿಲಿ ಯಾಕೆ ಹುಟ್ಟಿ ಬಂದ್ವಿ? ಉತ್ತರದ ಇಲ್ಲ. ಹುಡುಗೋ ಹುಡುಗಿಯಾಗಿ ಯಾಕೆ ಹುಟ್ಟಿ ಬಂದ್ವಿ? ಉತ್ತರದ ಇಲ್ಲ. ಕರಿ ಬಿಳಿ ಕೆಂಪು ಎತ್ತರ ಗಿಡ್ಡ ಕಿವುಡ ಕುರುಡ ಆಗಿ ಯಾಕೆ ಹುಟ್ಟಿ ಬಂದ್ವಿ? ಉತ್ತರಿಲ್ಲ. ನಾವು ಬಡವರೇ ಯಾಕಿದ್ದೀವಿ? ಉತ್ತರಿಲ್ಲ. ಶ್ರೀಮಂತರ ಯಾಕಿದ್ದೀವಿ? ಉತ್ತರಿಲ್ಲ. ವಿದ್ಯಾವಂತರ ಯಾಕಿದ್ದೀವಿ? ಉತ್ತರಿಲ್ಲ. ಅಶಿಕ್ಷಿತರು ಯಾಕಿದ್ದೀವಿ? ಉತ್ತರಿಲ್ಲ. ಅಂಥಲ್ಲೇ ಯಾಕೆ ಸತ್ರು? ಉತ್ತರಿಲ್ಲ. ಅಲ್ಲೇ ಯಾಕೆ ಸತ್ರು? ಉತ್ತರಿಲ್ಲ. ಅದ ವಯಸ್ಸಿಗೆ ಯಾಕೆ ಸತ್ರು? ಉತ್ತರಿಲ್ಲ. ಮುಂಚೆ ಏನಿದ್ವಿ? ಉತ್ತರಿಲ್ಲ. ಮುಂದೇನಾಗ್ತೀವಿ? ಉತ್ತರಿಲ್ಲ. ಒಬ್ಬರು ವಿನೋದವಾಗಿ ಹೇಳಿದ್ದಾರೆ, ಮನುಷ್ಯನ ಜೀವನ ಅಂದರೆ ಹೆಂಗದ ಅಂದ್ರೆ, ಒಂದು ಕಥೆ ತಗೊಂಡು, ಕಾದಂಬರಿ ತಗೊಂಡು ಮುಂಚಿನ ಒಂದು 20-25 ಪೇಜ್ ಹರಿಬೇಕು, ಕಡ್ಕಿನ ಒಂದು 20-25 ಪೇಜ್ ಹರಿಬೇಕು. ಆ ನಡ್ಕಿಂದ ಏನದ ನಮ್ಮ ಜೀವನ.
ಆ ಕಥೆ ಎಲ್ಲಿಂದ ಶುರು ಆಗ ಗೊತ್ತಿಲ್ಲ, ಎಲ್ಲಿಗೆ ಹೋಗಿ ಮುಗೀತ ಗೊತ್ತಿಲ್ಲ. ಯಾಕೆ ಎರಡೂ ಅರ್ಧವಷ್ಟನ. ನಮ್ಮ ಕಥೆ ಎಲ್ಲಿಂದ ಶುರುವಾಗಿದೆ ಹೇಳಿ ನೋಡಿ. ಹುಟ್ಟಿದಾರಭ್ಯದಿಂದ ಶುರುವಾಗಿದ್ದು. ಮತ್ತು ಇವೆಲ್ಲ ಯಾಕೆ ಬರ್ತಿತ್ತು? ಚಲೋನ ಆಗಬೇಕಾಗಿತ್ತು, ಅನುಕೂಲ ಆಗಬೇಕಾಗಿತ್ತು, ಹೆಂಗೆ ಬೇಕೋ ಹಂಗೆ ಆಗಬೇಕಾಗಿತ್ತು ಅನ್ಬೇಕು. ಅದಕ್ಕೇನೋ ಹಿಂದಿನ ಜನ್ಮದ ಲಿಂಕ್ ಅದ ಅಂತ ಅರ್ಥ ಅಲ್ಲೇನು. ನಾವು ಪೂರ್ವಜನ್ಮ ಪುನರ್ಜನ್ಮ ಒಪ್ಪಂಗಿಲ್ರಿ, ಬಿಡ್ರಿ. ಈ ವೈವಿಧ್ಯತೆ ಕಾರಣ ಏನು ಹೇಳ್ರಿ? ಒಬ್ರು ಹಿಂಗೆ, ಒಬ್ರು ಹಂಗೆ, ಒಬ್ರು ಮತ್ತೊಂದು ನಮೂನಿ, ಒಬ್ರು ಮೂದೊಂದು ನಮೂನಿ. ಇದಕ್ಕೆ ಏನು ಕಾರಣ ಹೇಳ್ತೀವಿ? ಹಂಗೆ ಪಟ 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 ಬಿದ್ವಿ ಏನ್ರಿ ನಾವು? ಏನೇನೋ ಆಗಿ ಇದರ ಹಿಂದೆ ಏನೋ ಒಂದು ಬಲಿಷ್ಠವಾದ ಕಾರಣ ಇರಬೇಕು. ಇದರ ಹಿಂದೊಂದು ಯೋಜನಾ ಅದ, ವ್ಯವಸ್ಥೆ ಅದ. ದಿಸ್ ವರ್ಲ್ಡ್ ಈಸ್ ಗ್ರೇಟ್ ಡಿವೈನ್ ಡಿಸೈನ್. ಇದೊಂದು ಭಾಳ ದೊಡ್ಡ ಆರ್ಕಿಟೆಕ್ಚರ್ ಇದೆ. ನಮಗಿದ್ರದ್ದು ಏನೂ ತಿಳಿಯೋದಿಲ್ಲ. ಕಲ್ಪನಾ ಮಾಡಿರಿ, ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳವ, ಎಷ್ಟು ಗ್ರಹಗಳವ, ಅವೆಲ್ಲ ಹೆಂಗೆ ನಿಂತಾವ ಅಂತರೋಳಿ. ಮಹಾರಾಜರು ಒಂದು ಕಡೆ ಹೇಳಿದರು, ಬೆಲ್ಸರವ್ರ ಪ್ರವಚನದಾಗ ಹೇಳಿದರು, ನೀವು ಜಪ ಮಾಡಬೇಡ್ರಿ, ಪೂಜಾ ಪಾಠ ಮಾಡಬೇಡ್ರಿ, ಸಮುದ್ರದಲ್ಲಿ ಹೋಗಿ ನಿಂದರ್ರಿ, ವಿಚಾರ ಮಾಡಿರಿ. ಇದು ಎಷ್ಟು ವರ್ಷದಿಂದ ಈ ಜಲಾಶಯ ಅದ, ನೀರಿನ ಆಗ್ರದ. ಸಾಮಾನ್ಯವಾಗಿ ನಾವು ಏನು ನೋಡ್ತೀವಿ ಅಂದ್ರೆ, ಒಂದು ನದಿ ಒಳಗೋ ಅಥವಾ ಹಳ್ಳದಾಗೋ ಕೆರೆ ಒಳಗು ನೀರು ಹೆಚ್ಚಾಯ್ತು ಅಂದ್ರೆ ಅತ್ಲಾಗಿ ಮಣ್ಣು ಕತ್ತರಿಸ್ತದೆ, ಕರ್ಕೊಂಡು ಬೀಳ್ತದೆ ಮಣ್ಣು ಆ ನೀರಾಗ. ಜಗತ್ತಿನೊಳಗೆ 3 ಪಾಲು ನೀರದ, 1 ಪಾಲು ಭೂಮಿ ಅದ. ಹಂಗೆ ನೋಡಿದ್ರೆ ಅದೆಲ್ಲ ಭೂಮಿ ಆ ಸಮುದ್ರದಾಗ ಹೋಗಿ ಬರೀ ನೀರಾಗಬೇಕಾಗಿತ್ತಲ್ಲ, ನಿಂತದ್ದು ಹೆಂಗದು? ನಾನು ಭಾಳ ಸಲ ಸಮುದ್ರದಲ್ಲಿ ಹೋಗೋಕೆ ಕೂಡ್ತಿದ್ದೆ. ನೋಡ್ರಿ, ಮಳೆಗಾಲದಾಗ ಇಷ್ಟು ನದಿ ಬಂದು ಸೇರ್ತಾವಲ್ಲ, ಅಲ್ಲೇ ನೀರು ತುಂಬಿಕೊಂಡು. ನರ್ಮದಾ ನದಿ ನಾನು ನೋಡಿದ್ದೀನಿ, ಅಲ್ಲಿ ಸಮುದ್ರಕ್ಕೆ ಸೇರುವಲ್ಲಿ ಮಳೆಗಾಲದಾಗ ನೋಡಿದ್ದೀನಿ. 12 ಮೈಲ್ ಅಗಲಾಗಿರ್ತದೆ. ಅಷ್ಟು ನೀರು ಬಂದು ಧೋ ಭೋ ಭೋ ಅಂತ ಸಮುದ್ರದಾಗ ಸೇರ್ತದೆ. ಗಂಗಾ ನದಿ ಎಷ್ಟು ಸೇರ್ತಿರ್ಬೋದು, ಮತ್ತೊಂದು ನದಿ ಎಷ್ಟು ಸಾವಿರಾರು ನದಿ ಬಂದು ಸಮುದ್ರದಲ್ಲಿ ಸೇರ್ತಾವೆ. ಮಳೆಗಾಲ ಮುಗಿದ ಬಳಿಕ ಮುಂಚೆ ಒಂದು ಅಳತೆ ಮಾಡಿರಿ, ನೀರು ಎಲ್ಲಿಗದ ಒಂದು ಗೂಟ ಬಡ್ಡಿ. ಮಳೆಗಾಲ ಮುಗಿದ ಬಳಿಕ ಒಂದು ಗೂಟ ಬಡ್ರಿ, ಅದಕ್ಕಿಂತ ಒಂದು ಗೇಡರೇ ಮ್ಯಾಲೆ ಬಂದದೆ ನೋಡ್ರಿ. ಎಲ್ಲಿ ಹೋಯ್ತು ನೀರದು? ಬ್ಯಾಸಿಗೆ ಒಳಗೆ ಒಂದು ಎಲ್ಲ ನದಿ ಬತ್ತಿ ಹೋಗಿರ್ತಾವೆ. ಎಲ್ಲೂ ಚೂಚಾರ್, ಗಂಗಾ, ಯಮುನಾ, ನರ್ಮದಾ ಇಂಥವು. ಅವಾಗ ಒಂದು ಗೇಣರ ಹಿಂಸರಿತ ಎಲ್ಲಿ ಏನಿದು ವಿಚಿತ್ರದು? ಹುಣ್ಣಿಮೆ ದಿವಸ ನೋಡ್ಬೇಕು ಎಂಥಂಥ ತೆರೆ ಬರ್ತಾವೆ. ಅಮಾವಾಸ್ಯೆ ದಿವಸ ಸಾಪಾಗಿರ್ತದೆ. ನಾವು ವಿಶಾಖಪಟ್ಟಣದಾಗ ತಿಂಗಳಿಗಟ್ಟಲೆ ಇದ್ದೆ, ಮುಂಬೈದಾಗ ಇದ್ದೀನಿ ಸಮುದ್ರ ದಂಡಿಗೆ, ಕಾರವಾರದಾಗ. ಆಕಾಶದಲ್ಲಿ ಎಷ್ಟೊಂದು ನಕ್ಷತ್ರಗಳು ಹೆಂಗೆ ನಿಂತಾವೆ. ಇದೊಂದು ವ್ಯವಸ್ಥೆ ಹೆಂಗದು? ಪಂಚಾಂಗದೊಳಗೆ 365 ದಿವಸದ್ದು ಸೂರ್ಯೋದಯ ಸೂರ್ಯಾಸ್ತ ಟೈಮ್ ಹಾಕಿಟ್ಬಿಟ್ಟಿರ್ತಾರೆ. 1 ನಿಮಿಷ ಹೆಚ್ಚು ಕಡಿಮೆ ಆಗುವುದಿಲ್ಲ. ದಿಸ್ ವರ್ಲ್ಡ್ ಈಸ್ ಮ್ಯಾಥಮೆಟಿಕಲಿ ಪರ್ಫೆಕ್ಟ್. ಈ ಜಗತ್ತು ವ್ಯವಸ್ಥಿತದ. ಇದು ಹಿಂಗೆ ಯಾಕೆ? ನೋ ಕ್ವಶನ್, ಪ್ರಶ್ನೆ ಇಲ್ಲೇ ಇಲ್ಲ. ಅದು ಒಂದು ಸಮಸ್ಯೆ ಅದ ನಮಗೆ. ಇಷ್ಟೊಂದು ಪದ್ಧತಿಸಿರುವಂಥ ಜಗತ್ತಿನಲ್ಲಿ ನಾವು ಸಹಿತ ಯಾವುದೋ ಒಂದು ವ್ಯವಸ್ಥೆಗೆ ಅನುಸಾರವಾಗಿ ಹುಟ್ಟಿ ಬಂದಿರತಕ್ಕಂಥ ನಮ್ಮ ಜೀವನದಲ್ಲಿ ಸಂಘರ್ಷ ಆಗ್ತದೆ. ಈ ಸಂಘರ್ಷ ನಿಮ್ಮ ಪೂರ್ತಿಯಾಗಿಂದ ಅಲ್ರಿ, ಇಡೀ ಜಗತ್ತಿನೊಳಗೆ ಸಂಘರ್ಷದ ಅಂದ್ರೆ ಯುದ್ಧದ. ಎಲ್ಲ ಕಡೆ ಯುದ್ಧ ಇಲ್ಲದೆ ಇರ್ತಕ್ಕಂಥ ಒಂದು ಏನಿಲ್ಲ ಅಂದ್ರೆ ಜೀವನ ಇಲ್ಲ. ರಾಷ್ಟ್ರಗಳಲ್ಲಿ ಯುದ್ಧದ, ರಾಜ್ಯಗಳಲ್ಲಿ ಯುದ್ಧದ, ಸಮಾಜದಲ್ಲಿ ಯುದ್ಧದ.
ಕುಟುಂಬದಲ್ಲಿ ಯುದ್ಧದ, ಮನುಷ್ಯನಲ್ಲಿ ಯುದ್ಧದ. तुकाराम महाराज ಹೇಳಿದರು, रात्रन दिवस आम्हा युद्धाचा प्रसंग, अंतर्बाह्य जग आणि मन. ಯುದ್ಧ ನಡೆದ ನಮ್ಮೊಳಗೆ, ಒಳಗೆ ಘನಘೋರ ಯುದ್ಧ. ಯುದ್ಧ ಅನ್ಲಕ್ಕೆ ಎರಡು ಪಾರ್ಟಿ ಬೇಕಲ್ಲ, ಎರಡು ಪಕ್ಷ. ನಮ್ಮೊಳಗೆ ಯಾವ ಪಕ್ಷವಲ್ಲ, ಒಂದು ಪರಿಸ್ಥಿತಿ, ಒಂದು ಮನಸ್ಥಿತಿ, ಇವುಗಳ ನಡಕ್ಕೆ ಯುದ್ಧ ನಡೆದ. ಅಹೋರಾತ್ರಿ ಯುದ್ಧ ನಡೆದು. ಮತ್ತು ಯುದ್ಧ ಬಗೆಹರಿಯೋದು ಹೆಂಗೆ, ಮುಗಿಯೋದು ಹೆಂಗೆ, ಅದನ್ನು ನಾವು ವಿಚಾರ ಮಾಡಬೇಕಾಗಿ. ಹೆಂಗೆ ಬಗೆಹರಿತದಪ್ಪ ಇದು, ಹೆಂಗೆ ಮುಗೀತದ, ಏನು ಮಾಡಿದ್ರೆ ಮುಗೀತದ. ಯುದ್ಧ ಮುಗಿದು ಶಾಂತಾಗಿ ಮಹಾಭಾರತ ಯುದ್ಧ ಆತ್ರಿ. ಏನದು ಕಲ್ಪನಾ ಮಾಡಲಿಕ್ಕೆ ಶಕ್ಕಿಲ್ಲ. ಈಗಿನ ಮಹಾಯುದ್ಧಗಳು ಸುಮ್ಮನೆ ಅವೆಲ್ಲ ಅವಕ್ಕೇನು ಒಂದು ಇದು ಇಲ್ಲ, ಏನಿಲ್ಲ. ಹಂಗೆ ಬಾಂಬ್ ಹಾರಿಸೋದು ಅವು ಯುದ್ಧ ರೀ. 18 ಅಕ್ಷೋಹಿಣಿ ಸೈನ್ಯ ಇತ್ತಂತೆ. ನಾನು ಮೊನ್ನೆ ಅದೊಂದು ನೋಡಿದೆ ಲೆಕ್ಕ. ಒಂದು ಅಕ್ಷೋಹಿಣಿ ಸೈನ್ಯ ಅಂದರೆ ಎಷ್ಟು? ಒಂದು ಅಕ್ಷೋಹಿಣಿ ಸೈನ್ಯ ಅಂದ್ರೆ 14,000 ರಥ, 14,000 ಆನೆ, 21,000 ಕುದುರೆ, 25,000-26,000 ಕಾಲಾಳು. ಒಂದು ಆನೆ ಅನ್ಬೇಕು, ಅದ್ರ ಮೇಲೆ ಇಬ್ಬರು ಇರ್ತಾರೆ. 14,000ಕ್ಕೆ 28,000 ಮಂದಿ ಆಗ್ತಾರೆ. ಒಂದು ಕುದುರೆ ಅಂದರೆ ಒಬ್ಬರು ಇರ್ತಾನೆ, ರಥ ಅಂದರೆ ಇಬ್ಬರು ಇರ್ತಾರೆ. ಇದು 28, ಅದು 28 ತಿಳ್ಕೊಳ್ತಾರೆ. 45 ಲಕ್ಷ ಜನ ಅಂತ ಲೆಕ್ಕ ಬಂದು, 47-48 ಲಕ್ಷ ಜನ ಸೇರಿದ್ರಲ್ಲಿ ಯುದ್ಧ ಆಯ್ತು. ಕೊನೆ ಉಳಿದ್ರೆ ಎಷ್ಟು ಮಂದಿ? 8 ಮಂದಿ ಉಳಿದ್ರು. ಕೃಷ್ಣ, 5 ಮಂದಿ ಪಾಂಡವರು, ಅಶ್ವತ್ಥಾಮ, ಹಿಂಗೊಂದು 8 ಮಂದಿ ಉಳಿದು. ಯಾಕದು ಯುದ್ಧ, ಇಷ್ಟೊಂದು ಯುದ್ಧ ಆಯ್ತು, ಸಂಘರ್ಷ, ಧರ್ಮ ಅಧರ್ಮಗಳ ಮಧ್ಯದಲ್ಲಿ ಆಯ್ತು. ತಿಳ್ಕೊಳ್ತಾರೆ. ಹೆಂಗೋ ಹಂಗೆ ನಮ್ಮೊಳಗೂ ಯುದ್ಧ ನಡೆದ್ರಿ. ಪ್ರಶ್ನೆ ಬಂದಿರೋದು ನಮ್ಮ ಯುದ್ಧದ್ದು. ಇದಕ್ಕೆ ಮತ್ತಿಷ್ಟು ನಮಗೇನಾಗಿದೆ ಅಂದ್ರೆ, ಈ ಯುದ್ಧ ಇನ್ನೂ ಹೆಚ್ಚಾಗುವಂಥ ಪರಿಸ್ಥಿತಿ ಒಳಗೆ, ಅಂದ್ರೆ ಪ್ರವೃತ್ತಿ ಒಳಗೆ ಇದ್ದೀವಿ ನಾವು. ಯುದ್ಧ ಕಡಿಮೆ ಮಾಡೋ ಕಡೆ ಹೊಂಟಿಲ್ರಿ ನಾವು, ಯುದ್ಧ ಹೆಚ್ಚು ಮಾಡ್ಕೊಳ್ಳೋ ಕಡೆ ಹೊಂಟಿ. ಹೆಂಗ್ರಿ ಅದು? ಪರಿಸ್ಥಿತಿ ಹಾಗೂ ಮನಸ್ಥಿತಿಗಳ ನಡಕ್ಕೆ ಯುದ್ಧ ನಡೆದದು. ಪರಿಸ್ಥಿತಿ ಅಂದರೆ ಏನು ಅಂದರೆ, ಈ ದೇಹದ ರಚನೆ. ಇದು ಯಾವ ಕುಟುಂಬದಲ್ಲಿ ಹುಟ್ಟಿದನೋ ಆ ಕುಟುಂಬ, ಯಾವ ಸಮಾಜದಲ್ಲಿ ಅರ್ಥಾತ್ ಇದು ಅದನೋ ಆ ಸಮಾಜ, ರಾಷ್ಟ್ರ, ಜಗತ್ತು, ಇದರೊಳಗೆ ಎಲ್ಲ ಬಂತು. ರಾಜಕಾರಣ ಬಂತು, ಸಮಾಜಕಾರಣ ಬಂತು, ಶಿಕ್ಷಣ ಬಂತು, ಉದ್ಯೋಗ ಬಂತು, ಇಂಡಸ್ಟ್ರಿಯಲಿಸಮ್, ಎಲ್ಲ ಕೂಡಿ ಒಂದು ಪರಿಸ್ಥಿತಿ ಆಯಿತು. ಇದ್ರ ಜೊತೆಗೆ ನಮ್ಮ ಮನಸ್ಸು ಯುದ್ಧ ಮಾಡಲಿಕ್ಕೆ, ಇದು ಬೇಕು, ಇದು ಬೇಡ. ಮನಸ್ಸಿಗೆ ಬರೇ ಏನು ಅನ್ನಿಸ್ತಾ, ಇದು ಬೇಕು, ಇದು ಬೇಡ, ಹಿಂಗಾಗಬೇಕು, ಹಿಂಗಾಗಬಾರ್ದು. ಏನು ಮಾಡಬೇಕು ಇಂಥ ಪರಿಸ್ಥಿತಿ? ದಿವಸಕ್ಕೆ ಪರಿಸ್ಥಿತಿ ಬದಲಾಕೋತ ಹೊಂಟದು. ಪರಿಸ್ಥಿತಿ ಇದರೊಳಗೆ ಎರಡು ಏನಾಗ್ಲಿಕ್ಕತ್ತೇವೆ ಅಂದ್ರೆ, ಭ್ರಮಾತ್ಮಕವಾಗಿರ್ತಕ್ಕಂಥ ಪ್ರವೃತ್ತಿ ಉಂಟಾಗಿದೆ. ಮೊದಲೇದ್ದೇನು ಅಂದ್ರೆ, ನಾವು ನಮ್ಮ ಬುದ್ಧಿಗೆ ಬಹಳ ಮಹತ್ವ ಕೊಡ್ಲಿಕ್ಕತ್ತಿ, ಮೆದುಳಿಗೆ. ಇವತ್ತು ನಾವು ನೋಡ್ತೀವಿ ಸಮಾಜದಲ್ಲಿ, ಸುಮ್ಮನೆ ಹಂಗೆ ನಾನು ಅದರದ್ದು ಆ ಒಂದು
ಮನ ಅರ್ಥಾತ್ ಏನು ಅಂದ್ರೆ ಆ ಒಂದು ಕಾನ್ಸೆಪ್ಟ್ ಏನದನೋ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮಹಾರಾಜರ ವಿಚಾರದ ಪಾರ್ಶ್ವಭೂಮಿಯಲ್ಲೇ ಹೇಳಿಕತ್ತೀನಿ. ನಾನು 42 ವರ್ಷ ಆಯ್ತು ಹೆಬ್ಬಳ್ಳಿಯಲ್ಲಿ ಇರ್ಲಿಕ್ಕೆ. ನನಗೆ ಇವತ್ತಿನ ತನಕ ಲಕ್ಷಾವಧಿ ಜನರು ಭೇಟಿಯಾಗ್ಯಾರ. ಪ್ರತಿ ವರ್ಷ ಲಕ್ಷಗಟ್ಟಲೆ ಜನರು ಭೇಟಿ ಬಂದವರೆಲ್ಲರೂ ಏನಂತಾರಂದ್ರೆ ತಮ್ಮ ಮಕ್ಕಳು ಬೆನ್ನ ಮೇಲೆ ಕೈ ಅಷ್ಟು ನನ್ನ ಮಗ ರೀ ಇವನಿಗೆ MS ಸೀಟ್ ಸಿಕ್ತು, ಇವನಿಗೆ MBBS ಸೀಟ್ ಸಿಕ್ತಿರಿ. ಮನೆ ಸಣ್ಣೂರಾಗಿದ್ದಾಗ ಇಬ್ಬರು ತಂದೆ ಮಗ ಬಂದಿದ್ದರು, ನಮ್ಮ ಹುಡುಗನಿಗೆ MBA ಸೀಟ್ ಸಿಗ್ತದೆ. ಎಷ್ಟು ಖುಷಿಯಾಗಿ ತಂದೆ ಅಂದರೆ ಇನ್ನು ಭವಿಷ್ಯ ಏನಾದರೂ ಏನೂ ಗೊತ್ತಿಲ್ಲ. ಪಾಸ್ ಆಗ್ತಾನೋ ನಪಾಸ್ ಆಗ್ತಾನೋ, ನೌಕರಿ ಸಿಗ್ತದೋ ಇಲ್ಲೋ, ಸಿಕ್ಕದ್ದು ಹೋಗ್ತದೋ ಉಳಿತದೋ, ನಮಗೆ ಪೇಡೆ ಗೀಡೆ ಏನೇನು ತುಂಬ ಚಲೋ ಆಯ್ತು ಅಭ್ಯಾಸ ಮಾಡ್ತಾನೆ. ನನ್ನ ಮಗ ಅದು ಪಾಸ್ ಆದ್ರಿ ಇದು ಪಾಸ್ ಆದ್ರಿ, ಇಂಥ ನೌಕರಿ ರೀ, 25 ಲಕ್ಷ ಪ್ಯಾಕೇಜ್ ರೀ, 50 ಲಕ್ಷ ಪ್ಯಾಕೇಜ್ ರೀ. ಮೊನ್ನೆ ಯಾವುದೋ ಬಂದು ನಾವು ಇದ್ರೊಳಗೆ ನೋಡಿದ್ವಿ ಫೇಸ್ಬುಕ್ನಾಗ, ಜಗತ್ತಿನೊಳಗೆ ದೊಡ್ಡ ಪಗಾರ ನಾವು ಈ ಮೊಬೈಲ್ ಕಂಪ್ನಿ ಒಳಗಿದ್ದಾನು. ಅವನ ಹೆಸರೇನು ಅದು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನ್ನಿಸ್ಬೋದು. ಒಂದು ದಿವಸಕ್ಕೆ ಅವನಿಗೆ 14 ಕೋಟಿ ರೂಪಾಯಿ ಪಗಾರ ಅದು, ಒಂದು ದಿವಸಕ್ಕೆ. ಏನು ಮಾಡ್ತಿದ್ದವನು? ಮನ್ಯಾಗ ಮಣ್ಣು ಕಲ್ಲು ಉಸುಕು ತಂದು ಒಗೆದಿರ್ತಾರಲ್ಲ ಮೂಲ್ಯಾಗ ಅಂತಂತಲ್ಲು, ಇಪ್ಪತ್ನಾಲ್ಕು ತಾಸು ನಮ್ಮ ತಲೆಯಾಗ ಅದ ವಿಚಾರ. ನಮ್ಮ ಭಾರತೀಯ ಸನಾತನ ವೈದಿಕ ಸಂಸ್ಕೃತಿಯ ಒಂದು ಬಹಳ ದೊಡ್ಡ ಮಹಾನತೆ ಎದರೊಳಗಿದೆ ಅಂದರೆ ದೇ ಮೇಕ್ ಪಾವರ್ಟಿ ಫ್ಯಾಷನೇಬಲ್. ಅವ್ರ ಬಡತನವನ್ನು ಭೂಷಣ ಅಂತ ತಿಳ್ಕೊಂಡ್ರು. ನಾವಿವತ್ತು ಶ್ರೀಮಂತಿಕೆ ಬೆನ್ನು ಹತ್ತಿಬಿಟ್ಟಿವಿ, ಕಲ್ಪನಾನೇ ಬರಬಾರ್ದು. ದಟ್ ಮ್ಯಾನ್ ಇಸ್ ರಿಚೆಸ್ಟ್ ಹೂಸ್ ಪ್ಲೇಸರ್ಸ್ ಆರ್ ಚೀಪೆಸ್ಟ್. ಚಟ್ನಿ ಭಾಕರಿ ತಿಂದು ಯಾವನಿಗೆ ಚಾಪಿ ಮೇಲೆ ಗಡದ್ದ ನಿದ್ದವನು ಅವನಂಥ ಶ್ರೀಮಂತರು ಯಾರೂ ಇಲ್ಲ. ಯಾವ ಮನುಷ್ಯನಿಗೆ ಪಂಚಪಕ್ವಾನ್ ತಿಂದು ಬೇಕ್ರಿ ಒಳಗಿಂದ ಬೇಕಾದ ತಿಂದು ಫೋಮ್ ಗಾದಿ ಮೇಲೆ ಉಳ್ಳಾಡಿದ್ರು ನಿದ್ದೆ ಹತ್ತೋದಿಲ್ಲ ಅವನಂಥ ದರಿದ್ರ ಯಾರೂ ಇಲ್ಲ. मन लागो मेरा यार फकीरी में, जो सुख पायो राम भजन में, वो सुख नाही अमीरी में, मन लागो मेरा यार राम भजन में. ಅನ್ನಿಸ್ತಾ ಇಲ್ಲ ನಮಗೆ. ಪರಿಸ್ಥಿತಿ ಎಷ್ಟರ ಬಿಕಟ್ ಬರ್ಲಿಕ್ಕೆ ಹತ್ತಿದೆ ಅಂದ್ರೆ ಈ ಪಾಶ್ಚಾತ್ಯ ಸಂಸ್ಕೃತಿ, ವೈಜ್ಞಾನಿಕ ಸಂಸ್ಕೃತಿ, ಭೌತಿಕ ಸಂಸ್ಕೃತಿ ನಮ್ಮ ಬುದ್ಧಿಯನ್ನು ಏನು ಮಾಡಿಬಿಟ್ಟಾವಂದ್ರೆ ಬ್ರೈನ್ ವಾಶ್ ಮಾಡಿಬಿಟ್ಟಾವ. ತಲೆಯಾಗ ಹೋಗೋದೇ ಇಲ್ಲ, ಬೇರೆ ವಿಚಾರ ಹೋಗೋದಿಲ್ಲ. ಮಕ್ಕಳಿಗೆ ಭಾಳಷ್ಟು ಕಲಿಸಬೇಕು, ದೊಡ್ಡ ನೌಕರಿ ಹಚ್ಚಬೇಕು, ದೊಡ್ಡ ಮನೆ ಕಟ್ಟಬೇಕು, ಒಂದು ಬಿಟ್ಟು 4 ಕಾರ್ ಇಡಬೇಕು. ದಿನ ನಮ್ಮಲ್ಲಿ ಕಾರ್ ಪೂಜೆಗೆ ಬರ್ತಾವೆ, ಕಾರು ಬೈಕು. ನಿನ್ನ ಕೇಳಿದ್ವಿ ಬೈಕಿಗೆ ಮ್ಯಾಕ್ಸಿಮಮ್ ಎಷ್ಟು ಕಿಮ್ಮತ್ತಿನೋವ? ಅವ್ರು ಹೇಳು, ನೀವು ಎಲ್ಲಿದ್ದೀರಿ ಗುರುಗಳ? ಇನ್ನೂ ಹೆಬ್ಬಳ್ಳಾಗಿದ್ದೀರಿ, ನಿಮಗೇನು 5 ಕೋಟಿ ರೂಪಾಯಿ ಬೀಳ್ತಾವ ಅಂತ ಹೇಳಿ ಒಂದು ಬೈಕಿಗೆ, ಬೈಸಿಕಲ್ಲಿಗೆ. ನಾವೊಂದು ಹೋಗಿ ಏನು ಅದ್ರ ಮೇಲೆ ಹತ್ತೇನೊಮ್ಮೆ ಸ್ವರ್ಗಕ್ಕೆ ಹೋಗೋದಿರ್ತೇನ್ರಿ? ಹೋಗತ್ತಲ್ಲ ಬಹುಶಃ. ನಾವೊಮ್ಮೆ 74ನೇ ಇಸ್ವಿಯಲ್ಲಿ ಅಡ್ಡಾಡ್ತಾ ಇದ್ವಿ ಮಹಾರಾಷ್ಟ್ರದೊಳಗೆ. ದಿನ 30 ಮೈಲ್ ನಡೀತಿದ್ದೆ. ಕೇವಲ 12 ವರ್ಷಕ್ಕೆ 10,000 ಮೈಲ್ ಅಡ್ಡಾಡಿದ ಕೇವಲ ಸತ್ಸಂಗಕ್ಕಾಗಿ. ಎಲ್ಲಾದರೂ ಸಾಧು ಸತ್ಪುರುಷರಿಂದ ಅಲ್ಲಿ ಹೋಗಿರ್ಬೋದು, ಅವ್ರ ಹತ್ರ, ಅವ್ರ ಪಾದದ ಹತ್ರ ಬಿದ್ದುಕೊಂಡಿರ್ಬೋದು, ಅವ್ರು ಹೇಳೋ ಮಾತು ಕೇಳ್ಕೋತ. 1000 किताबों से जो नहीं मिलता है वो साधु के सहवास से मिलता है. ಸತ್ಸಂಗದ ಮಹತ್ವ ಗೊತ್ತಿಲ್ಲ, ಸೌಡೆ ಇಲ್ಲ ನಮಗೆ. ನಾವು ಅಲ್ತಿರ್ತೀವಿ, ಒಂಥರ ಹೆಬ್ಬಳ್ಳಿಗೆ ಬರಲ್ಲ, ಅವ್ರು 3 ಉತ್ತರ ಕೊಡ್ತಾರೆ, ನಾವು ಸುಮ್ಮನೆ ಆಗಿಬಿಡ್ತೀವಿ.
ಮುಂದೆ ಮಾತಾಡಲಿಕ್ಕೆ ಜಗನ ಇಲ್ಲ. ಮೊದಲೇ ಹೇಳ್ತಾರೆ ಬಿಜಿ ಇದ್ದೀವ್ರಿ ಅಂತ. ಶಬಾಷ್, ಎದುರಾಗ್ರಿ ಏನು ಗುರುಗಳು ಹಂಗೆ ಕೇಳಿ ಎದುರಾಗಂದ್ರೆ ನೌಕರಿ ಚಾಕರಿ ದಂಧೆ ವ್ಯವಸಾಯ ಮನಿ ಮಾರು ಪ್ರಪಂಚ ವ್ಯವಹಾರ ಏನು ಇಲ್ಲೇ ಇಲ್ಲ. ನಮ್ಮ 24 ತಾಸು ಸಾಲು ಅದು ನಮಗೆ ಭಾಳ ಚಲೋ ಅದು. ಬಿಜಿ ಇದ್ದೀವಿ, ಟೈಮ್ ಇಲ್ಲ ನಮಗೆ. ಇನ್ನೊಂದು ಉತ್ತರ ಕೊಡ್ತಾರೆ, ಅದು ಭಾಳ ಅಗ್ದಿ ಅದು ಇದೆ ರ್ಯಾಷನಲೈಸೇಷನ್. ಇದು ಏನಿಲ್ಲ ರೀ ಗುರುಗಳ, ನಾವು ಮಹಾರಾಜನ ಕರ್ಸ್ಕೊಂಡಾಗ ಬರ್ತೀವಿ. ಶಬಾಷ್, ಇವ್ರಿಗೆ ಅವ್ರೇನು ಫೋನ್ ಮಾಡ್ಬೇಕು, ಏನು ಟೆಲಿಗ್ರಾಮ್ ಕೊಡ್ಬೇಕು, ಸ್ಟಾರ್ಟ್ ಇಮಿಡಿಯೇಟ್ಲಿ ಐ ಆಮ್ ವೇಟಿಂಗ್ ಫಾರ್ ಯು. ಇನ್ನು ಕೆಲವರು ಅಂತಾರೆ ಇಲ್ಲೇ ಹುಬ್ಬಳ್ಳಿದವ್ರದಲ್ಲ ಅಥವಾ ದೂರದವ್ರು, ಮಹಾರಾಷ್ಟ್ರ ಮುಂಬೈ ಪುಣೆ ಅವ್ರಿಗೆ ಅವ್ರು ಅಂತಿರ್ತಾರೆ, ಗುರುಗಳೇ ನಾವು ಅಲ್ಲಿ ನನ್ನ ಹೆಂಡತಿ ಅಣ್ಣನ ಮೊಮ್ಮಗನ ಮದುವೆ ಬರ್ಲಿಕ್ಕೆ ಹತ್ತೀವಿ ರೀ ಹುಬ್ಬಳ್ಳಿಗೆ. ಅಲ್ಲಿ ಬಂದಾಗ ನಾವು ಆಂದಿವೇ ಹೆಬ್ಬಳ್ಳಿಗೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ತಲೆ ಜಾಸ್ತಿ ನಿಮ್ಮದು ಅಂತೀವಿ. ಇದು ಆಂದಿವೇ ಪರಮಾರ್ಥ. ಮಹಾರಾಜರು ಅಂತಾರೆ, ನಾವು ಅಲ್ಲೆಲ್ಲೇ ಹುಬ್ಬಳ್ಳಿಯಾಗ ಯಾರ್ದಾರು ಭಕ್ತರ ಮನೆಗೆ ಬಂದಾಗ ಆಂದಿವೇ ಬಂದು ಹೋಗ್ತೀವಿ ಬಿಡ್ರಿ ಅಂತ. ಬೇಕಾಗೇ ಇಲ್ಲರಿ ನಮಗದು. ಇಷ್ಟು ನಾವು ಈ ಭೌತಿಕ ದೃಶ್ಯಕ್ಕೆ ನಾವು ಇಷ್ಟು ಮೋಹಿತರಾಗಿ ಬಿಟ್ಟಿವಲ್ಲ, ನಮ್ಮ ತಲೆ ಬೇರೆ ವಿಚಾರ ಸೆಲ್ಫ್ ಹಿಪ್ನಟೈಸೇಷನ್ ಆಗಿದೆ. ಭಗವಂತನ ನಾಮಸ್ಮರಣೆಯಿಂದ ಎಷ್ಟು ಸುಖಿ ಆಗ್ತೀನಿ, ಅದು ದುಡ್ಡಿನಿಂದ ಎಷ್ಟು ಸುಖಿ ಆಗ್ತೀನಿ ಅಂತ ಅನ್ನಿಸ್ತದನೋ ಅಷ್ಟು ನಾಮಸ್ಮರಣೆ ಮಾಡಿ ಸುಖಿ ಆಗ್ತೀನಿ ಅಂತ ಅನ್ಸಂಗಿಲ್ಲ. ಮಹಾರಾಜರು ಹೇಳಿರೋ ಒಂದು ಉದಾಹರಣೆ, ಒಬ್ಬರು ದಿನ 5,000 ಜಪ ಮಾಡ್ತಾರೆ. ಒಂದು ದಿವಸ ಜಪ ಮಾಡಲಿಕ್ಕೆ ಆಗಲಿಲ್ಲ, ಭಾಳ ಅಗ್ದಿ ಕಡಿಮೆ ಅದು. ಅವತ್ತು ಅಕಸ್ಮಾತ್ ಅವ್ರದ್ದೊಂದು 5,000 ರೂಪಾಯಿ ಕಳೀತು. ರಾತ್ರಿ ಮಲ್ಕೊಳ್ಳೋ ಒಂದು ತಲೆಯಾಗಿ ಎದ್ರದ್ದು ತ್ರಾಸ ಆಗ್ತಿತ್ತು ಹೇಳಿದ್ರು, ಇವತ್ತು 5,000 ಜಪ ಆಗಿಲ್ಲಪ್ಪ, ನನಗೆ ಭಾಳ ಬೇಜಾರಾಗ್ಯದ, ನನಗೇನು ಮಾರಾಯ ಊಟ ರುಚಿ ಹತ್ತಲಿಲ್ಲ, ನಿದ್ದೆ ಬರುವಲ್ತು, 5,000 ಜಪ ಆಗಲಿಲ್ಲ, ಬರೀ 1,000 ಆಯ್ತು ಅಂತೀವೋ. ಇಲ್ರಿ, ಒಂದು 5,000 ರೂಪಾಯಿ ಕಳೆದು ಹೋಗಿ. ವಾಟ್ ಈಸ್ ದಿ ಸುಪ್ರೀಂ ವ್ಯಾಲ್ಯೂ ಆಫ್ ಲೈಫ್? ನಾವು ಎದಕ್ಕೆ ಮೌಲ್ಯ ಕೊಡ್ತೀವಿ? ಸತ್ಪುರುಷರು ಎಂಥ ಕೃಪಾ ನಮ್ಮ ಮೇಲೆ. ಎಡೆಯು ಬಿದ್ದರೆ ಹೆಬ್ಬಳ್ಳಿ, ಜೋರ್ಲೆ ಒಂದ್ಸಲ ಎಡೆಯು ಬಿದ್ದರೆ ಹೆಬ್ಬಳ್ಳಿಯಾಗ ಅಕಸ್ಮಾತ್ ಜಪ ಮಾಡ್ಕೊಂಡು ಕೂತಿದ್ವಿ, ಯಾರೇ ಬಾಗಿಲ್ದಾಗ ಹೊಂಟಿದ್ರು, ಯಾಕ್ರಿ ಇದಾಗ ಅಷ್ಟಾಗ ಹೊಂಟಿಲ್ಲ, ಬರ್ರಿ ಬರ್ರಿ ಬರ್ರಿ. ಇಲ್ರಿ, ನೀವು ಜಪ ಮಾಡ್ಕೊಂಡು ಕೂತೀರಿ, ಯಾಕೆ ನಿಮಗೆ ಏನು ದೊಡ್ಡದ ಬನ್ನಿ, ಏನು ಮಾಡ ನಮ್ಮ ಹಣೆ ಬರ ಅವ್ರು ಸಂಕಲ್ಪ ಮಾಡಿ ಕೂತ್ಬಿಡ್ತೀವಿ. ಅವಾಗ ತಿಳಿಲೇ ಇಲ್ಲ, ನಮಗೆ ಲಕ್ಷ್ಯಕ್ಕೆ ಬಂದಿಲ್ಲ ಇಷ್ಟು ತಾಪದಾಯಕದ. ಗೊತ್ತಿದ್ರು ಯಾಕೆ ಮಾಡ್ಲಿಕ್ಕೆ ಹೋಗ್ತಿದ್ವಿ, ಇಂಥ ಪರಿ ಯಾಕೆ ಸಿಕ್ಕೊಂಡು ಬರ್ರಿ ಬರ್ರಿ. ಯಾರು ನಮ್ಮ ಮಿತ್ರರು ಹೊಂಟಿದ್ರು, ಬರ್ತೀರಿರೋ ಮಾರ್ಕೆಟ್ಗೆ ಹೋಗಿ ಬರೋಣ, ಇಲ್ರಿ ನನ್ನ ಜಪ ಉಳಿದ್ರಿ, ಜಪದ ಟೈಮ್ ಅದ, ನಾ ಮಾಡಬೇಕು ಅಂದು ಉತ್ತರ ಕೊಟ್ಟರೆ ಅವ್ರಿಗೆ ಅಷ್ಟೇ ಖುಷಿಯಾಗಿ. ನೀವು ಮಾಡಬೇಡ್ರಿ, ನನಗೆ ಮಾಡಬೇಕಾಗಿದೆ, ಇವತ್ತಿನ ಜಪ ಆಗಿಲ್ಲ, ಅನ್ಕೋತ ಮರಿಕೋತ ಇದ್ರೆ ಜಪ ಮಾಡಿದ 10 ಪಟ್ಟು ಅವ್ರಿಗೆ ಸಂತೋಷ. ಮಹಾರಾಜರೇ ನಮಗೆ ಢೀಗಟ್ಟಲೆ ಜಪ ಮಾಡಿ ಅನ್ನೋದಿಲ್ಲ, ನಾಮಸ್ಮರಣೆ ಮಾಡಲಿ. ಮಹಾರಾಜ ಹೇಳಿದ್ರು ಸ್ವಲ್ಪ ಯಾಕಾಗಬಾರ್ದು, ಎಷ್ಟು ಅದಕ್ಕೆ ಮಹತ್ವ ಬುದ್ಧಿಯಿಂದ ಮತ್ತು ಅತ್ಯಂತ ಪ್ರೀತಿಯಿಂದ ಪ್ರೇಮದಿಂದ ಅಂತಃಕರಣದಿಂದ ಮಾಡಬೇಕು ಅಂದರೆ, ಮಹಾರಾಜರು ಉದಾಹರಣೆ ಹೇಳಿದರು. ಒಬ್ಬರ ಮನ್ಯಾಗ ಒಂದು 100-120 ಮಂದಿದು ಊಟದ ಪ್ರಸ್ತದ, ಅಕಸ್ಮಾತ್ ಅವ್ರಿಗೊಂದು ಶ್ರೀಖಂಡ ಮಾಡಬೇಕು. ಶ್ರೀಖಂಡ ಮಾಡಿದ್ರು, ಒಂದು 10-12 ಕಿಲೋ ಚಕ್ಕ ಹಾಕಂದು 10-12 ಕಿಲೋ ಸಕ್ಕರೆ ಹಾಕಿ ಶ್ರೀಖಂಡ ಮಾಡಿದ್ರು. ಅವ್ರಿಗೆ ಅನ್ನಿಸ್ತು, ಈ ಬಣ್ಣ ಹಾಕಬೇಡ್ರಿ, ಕೇಸರಿ ಬಣ್ಣ
ಒಂದು 5 ಗ್ರಾಮು, ಒಂದು 10 ಗ್ರಾಮ್, 10 ಗ್ರಾಮ್ ಸಹಿತ ಅಲ್ಲ, ಒಂದು 5 ಗ್ರಾಮ್ ಕೇಶರ್ ಹಾಕ್ತೀವಿ, ಒಂದು 5-6 ಗ್ರಾಮು 10 ಗ್ರಾಮ್ ಕೇಶರ್ ಹಾಕಿ. ಆಮೇಲೆ ಉಣ್ಣವ್ರು ಏನಂತಾರೆ ರೀ, ವಾಹ್ ಏನು ರೀ ಶ್ರೀಮಂತರ ಮನೆ ಶ್ರೀಖಂಡ ಕೇಶರ್ ಹಾಕ್ಯಾರ ಅಂತ. 10 ಕಿಲೋ ಚಕ್ಕ, 10 ಕಿಲೋ ಸಕ್ರೆ, ಶ್ರೀಖಂಡಕ್ಕೆ ಒಂದು 5 ಗ್ರಾಮ್ 10 ಗ್ರಾಮ್ ಕೇಶರ್ ಹೆಂಗೆ ಸೌಂದರ್ಯ ತೊಗೊಂಬಂತು, ಶ್ರೀಮಂತಿಕೆ ತಂದಿತು, ಹಂಗೆ ನಮ್ಮದು 10 ಕಿಲೋ ಚಕ್ಕ 10 ಕಿಲೋ ಸಕ್ಕರೆ ಪ್ರಪಂಚ ಮಾರುವಲ್ವ. ಅದರ ಕೇಶರದಷ್ಟು ಕಿಮ್ಮತ್ತಿಂದ ಒಂದು 5 ಗ್ರಾಮ್ ಅರ್ಥಾತ್ ಒಂದು 5 ಮಾಲಿ ಭಗವಂತನ ನಾಮಸ್ಮರಣೆ ಇದ್ರೆ ಆ ಪ್ರಪಂಚಕ್ಕೆ ಒಂದು ಸೌಂದರ್ಯ ಶ್ರೀಮಂತ ತಿಳ್ಕೊಳ್ತಾರೆ. ನಾವು ಬೆಳಗಾವಿಗೆ ಹೋದಾಗ ಅಲ್ಲಿ ಒಬ್ಬರು ಕುಲಕರ್ಣಿ ಅಂತ ಅವ್ರು ಬ್ಯಾಂಕ್ ಆಫ್ ಇಂಡಿಯಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮ್ಯಾನೇಜರ್, ಅವರು ನನ್ನ ಮನೆಗೆ ಕರೆದಿದ್ರು, ಹೋಗಿದ್ದೆ. ಗುರುಗಳ ನಾನು 6, 7, 8 ವರ್ಷದಿಂದ ಜಪ ಮಾಡಲಿಕ್ಕೆ ಚಲೋ ಆಯಿತು. ನೋಟ್ಬುಕ್ ತಂದು ತೋರಿಸಿದವ್ರು ಹೆಂಗೆ ಮಾಡ್ತೀನಿ. ಅವ್ರು ಹೇಳಿದ್ರು ನನಗೆ ಒಂದು ತಿಂಗಳಿಗೆ 1.5 ಲಕ್ಷ ಜಪ ಮಾಡಬೇಕಾಯ್ತು, ಅಂದ್ರೆ ದಿವ್ಸಕ್ಕೆ 5,000 ಮಾಡಬೇಕು. ನಾನು ಮುಂಚೆ ಏನು ಮಾಡ್ತೀನಿ, ವಾರಕ್ಕೆ 35,000 ಆಯ್ತು. ಶನಿವಾರ ದಿವಸ ಸಂಜೆ ತನಕ ನೋಡ್ತೀನಿ, ಒಂದು 2-3 ಸಾವಿರ ಕಡಿಮೆ ಬಿದ್ದಿದ್ದು ಅಂದ್ರೆ 35 ಆಗಲಿಕ್ಕೆ. ರವಿವಾರ ದಿವಸ ವಿಶೇಷವಾಗಿ ಕೂತು ಆ ಜಪಾಯಿಂದ 35,000 ಮುಗಿಸಿ ಮತ್ತೆ ಸೋಮವಾರದಿಂದ ಮತ್ತೆ ಅದು ನೋಟು ತೋರಿಸಿದ್ರು. ಆಮೇಲೆ ತಿಂಗಳ ಕೊನೆಗೆ 1,50,000 ಆಗಬೇಕು. ಆಗಲಿಲ್ಲ ಅಂದರೆ ನನ್ನ ಸೂಟಿ, ನನ್ನ ಕೆಲಸ ಭಾಳ ಇರ್ತದೆ ರೀ, ಅದೆಲ್ಲ ಇದು ಬ್ಯಾಂಕಿಂದು. 1,50,000 ಜಪ ಆಗಲಿಲ್ಲ ಅಂದರೆ ನಾನು ಒಂದು ದಿವಸ ರಜಾ ತೊಗೊಂಡಾದರೂ ಆ ಜಪ ಪೂರ್ಣ ಮಾಡಿ ಕೊನೆಗೆ ಮತ್ತೆ 1ನೇ ತಾರೀಕಿಗೆ ಮತ್ತೆ ಹೊಸ ಲೆಕ್ಕ. ವಾ, ಮಹಾರಾಜ್ ಹೇಳಿದರು, ಚಿಂತಾಮಣಿಗೆ ಹೋದಾಗ ನಿರೂಪಣೆ पेटी ಮ್ಯಾಲ ज्यांच्या मुखी भगवंताचे नाम त्यांच्या दारात मी कुत्र्यासारखे ओळखतो. ಯಾರ ಮುಖದಲ್ಲಿ ಭಗವಂತ ನಾಮದನು ಅವ್ರ ಬಾಗಿಲಾಗ ನಾನು ನಾಯಿಗತೆ ಉಳ್ಳಾಡ್ತೀನಿ. ಜೇಥೆ ನಾಮ್ ಕೊನೆಗೆ ಬಂದಿರೋ ಶಬ್ದ, ಅಗದಿ ಕೊನೆಗೆ ಅದು ಆಮೇಲೆ ಅವ್ರು ಮಾತು ನಿಂತು, ಜೇಥೆ ನಾಮ್ तेथे माझे प्राण ही सांभाळावी. ಎಲ್ಲಿ ನಾಮದನೋ ಅಲ್ಲಿ ನನ್ನ ಪ್ರಾಣ ಅದ. ನಾನು ಯಾಕೆ ಹೇಳಿಕತ್ತೀನಿ ಅಂದರೆ ಪರಿಸ್ಥಿತಿ ಭಾಳ ಕಠಿಣ ಅದ, ದುರ್ಧರ ಅದ. ಅದು ನಮ್ಮ ಮನಸ್ಥಿತಿನೂ ಇಂಥ ವಿಚಿತ್ರ ಆಗ್ಯದ. ಈಗಿನ ವಾತಾವರಣ, ಹ್ಯೂಮನ್ ಸಿಚುವೇಶನ್ ಅಂತೀವಿ ನಾವು. ಸುತ್ತಲಿನ ಸಮಾಜದ ಒಂದು ವಿಲಕ್ಷಣ ವಿಚಿತ್ರವಾಗಿರ್ತಕ್ಕಂಥ ಪರಿಸ್ಥಿತಿಗೆ ಅನುಸಾರವಾಗಿ ನಮ್ಮ ಮನಸ್ಸು, ನಮ್ಮದು ಬ್ರೈನ್ ವಾಶ್ ಆಗಿರುತ್ತೆ. ತಿಳ್ಕೊಂಬಿಟ್ಟಿವಿ ನಾವು, ನಾನು ಭಾಳಷ್ಟು ಶ್ರೀಮಂತಾಗಿ ಹೆಂಗೆಂಗೋ ಇದ್ದು ಸುಖಿ ಆಗ್ತೀನಿ. ಮಹಾರಾಜ್ ಹೇಳಿದರು, ಭಾಳಷ್ಟು ಚಂದನ್ನು ಸಾಮಾನು ತಂದು ಮನೆ ತುಂಬ ಒಟ್ಕೊಂಡು ಕೂಡೋದೇ ನಿಜವಾದ ಸುಖಿ ಸಮಾಧಾನಿ ಪ್ರಪಂಚದ ಲಕ್ಷಣ ಅಲ್ಲ. ನಾವು ಸಣ್ಣವರಿದ್ದಾಗ ನಮ್ಮ ಮನ್ಯಾಗ ಒಂದು ಟೇಬಲ್ ಇಲ್ಲ, ಕುರ್ಚಿ ಇಲ್ಲ, ಚಾಪಿ ಹಾಸ್ತಿದ್ವಿ, ನಾವು ಕೂಡ್ತಿದ್ವಿ, ಬಂದವರು ಕೂಡ್ತಿದ್ರು. ಒಂದು ಗುಡಾರ ಹಾಸ್ತಿದ್ವಿ ಪೂರಾ ನಾವು. ಇಟ್ಲ ನಮ್ಮ ತಂದೆಯವರು, ಇಟ್ಲ ನಮ್ಮ ತಾಯಿ, ನಡಕ್ಕೆ ನಾವೆಲ್ಲ 7 ಮಂದಿ ಮಲ್ತೀವಿ. ನಮ್ಮ ಬಾಲಣ್ಣವ್ರ ಮನೆ ಬಹುಶಃ ಇವತ್ತಿಗೆಲ್ಲ ಗುಡಾರ. ರಾತ್ರಿ ನಮ್ಗೆ ಹೆಂಗೆ ನಿದ್ದೆ ಹತ್ತಿರ್ತಿತ್ತು ಅಂದ್ರೆ, ನಮ್ಮ ಅಜ್ಜಿ ಒಮ್ಮೊಮ್ಮೆ ಎದ್ದು ಕೂತು, ಆಕೆ ಅಜ್ಜಿ ಬಂದು ದೀಪ ಇಟ್ಕೊಂಡು ಆಕೆ ನಮ್ಮನ್ನು ಇತ್ಲಾಗ ಹೊಳಸಿದ ಕೂಡ ಇಲ್ಲೊಂದು 4-5 ತಗಣಿ, ಇತ್ಲಾಗ ಹೊಳಸಿದ ಕೂಡ ಇಲ್ಲೊಂದು 4-5 ರೀ. ನಾವು ತಗಣಿ ಹೊರಗೆ ಮತ್ತೆ ಮಲ್ಕೋತೀವಿ, ನಮಗೆ ಎಚ್ಚರ ಆಗ್ತಿತ್ತು. ಅಂಥ ನಿದ್ದೆ ಚಲೋನು. ಈ ಹೋಮ್ ಗಾದಿ ಮೇಲೆ ಉಳ್ಳಾಡ್ಕೋತ ಬೆಳತಲ್ಕ ನಿದ್ದೆ ಹತ್ತಿರದ ಚಡಪಡಿಸ್ಕೋತ ಮಲ್ಕೋದು ಚಲೋ.
ನಮಗೆ ಅವ್ರ ಪ್ರಶ್ನೆ ಇದ್ದಿದ್ದಿಲ್ಲ. ಪ್ರಪಂಚದ ಕಡೆಗೆ ಏನೇನೋ ಕಲ್ಪನೆಗಳಿಂದ ನಾವು ಬದುಕು ಆವಾಗ ಪ್ರಪಂಚ ಮಾಡುವಂಥ ನಮಗೆ ಪರಿಸ್ಥಿತಿ ಕಲ್ಪನಾನೇ ಇದೆ. ಇವಾಗ ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ಪರಿಸ್ಥಿತಿ ತನ್ನ ಪದ್ಧತಿಲೇ ಬರುವುದರಿ. ಹೆಂಗಿದೆ ಅಂದ್ರೆ ನಾವು ಹುಟ್ಟಿ ಬರಬೇಕಾದ್ರೆ ನಮ್ಮೊಂದು ಪ್ರಾರಬ್ಧ ಅಂತ ತಂದು ಕಟ್ಟಿಕೊಂಡ ಬಂದಿದೆ. ನಮ್ಮ ಪ್ರತಿಯೊಬ್ಬರಿಗೂ ನಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಾರಬ್ಧದ ಫ್ರೇಮ್ ಚೌಕಟ್ಟು ಅದರೊಳಗನ ಇರಬೇಕು. ಮೊದಲನೇದಾಗಿ ದೇಹ ತಾಯಿ ಗರ್ಭದೊಳಗಿದ್ದಾಗ ತಯಾರಾಗಿಬಿಟ್ಟರು. ನಾವು ಹೆಣ್ಣಾಗಬೇಕು, ಗಂಡಾಗಬೇಕು, ಕುರುಡೋ, ಕುಂಟೋ, ಕರಿನೋ, ಬಿಳಿನೋ, ಎತ್ತೋ, ಗಿಡ್ಡೋ ತಾಯಿ ಹೊಟ್ಟೆ ತಯಾರಾಗಿ ಮೊನ್ನೆ ಹೆಣ್ಮಗಳು ಬಂದಿದ್ಲು. 7 ತಿಂಗಳ ಬಸರಂಗ್ಸು ನಮಗಂದು ಗಂಡಾಗುವಂಗೆ ಆಶೀರ್ವಾದ ಮಾಡಿದ್ವಿ. ಅಂದು ನಾವು ಇನ್ನೊಂದು ತಿಂಗಳು ಪ್ರಶ್ನೆ ಹೊರಗೆ ಬಂದು ಮುಂಚೆ ಯಾಕೆ ಹೇಳಿಲ್ಲ ನಮ್ಗೆ ಅಂತ. ಅವಾಗೇನಾದರೂ ಮಾಡ್ಬೋದಾಗಿತ್ತು. ಈಗ 7 ತಿಂಗಳು ಆಗಿ ಹೋಗ್ಯಾರ. ಇಕ್ವಾಲ್ ಕೊಡ್ರಿ, ಏನಾದರೂ ತಕ್ಕೋ ಸಮಾಧಾನ ಮಾಡ್ಕೊಳ್ಬೇಕ. ನನಗೆ ಗಂಡಾಗಬೇಕು, ಅಂಥದ್ದಾಗಬೇಕು, ಇಂಥದ್ದಾಗಬೇಕು. ತಾಯಿ ಹೊಟ್ಟೆಯವರು ತಯಾರಾಗಿಬಿಟ್ಟರು. ಇನ್ನು ಎರಡನೇದು ತಂದೆ ತಾಯಿ ಯಾರು ಅನ್ನೋದ್ರ ಮೇಲೆ ನೆಟ್ವರ್ಕ್ ಆಫ್ ರಿಲೇಷನ್ಶಿಪ್. ಮಾಮ ಯಾರು, ಕಾಕ ಯಾರು, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲ ಸೆಟಲ್, ಎಲ್ಲ ಗಟ್ಟಿ ಆಗಿಬಿಟ್ರು, ಅಂದರೆ ನಿಶ್ಚಿತ ಆಗಿಬಿಟ್ರು. ಇನ್ನು ಮೂರನೇದು ಮೃತ್ಯು, ಎಲ್ಲಿ ಆಗಬೇಕು, ಹೆಂಗಾಗಬೇಕು, ಈಗ ಈಗ ಅದು ಜಡ್ಜ್ಮೆಂಟ್ ಆಗೇ ಬಿಟ್ಟದ್ರಿ ಭಗವಂತನ ಕಡೆ. ಯಾರಿಗೂ ತಪ್ಪಿಸ್ಲಿಕ್ಕೆ ಆಯುಷ್ಯ ನಿಶ್ಚಿತ ಆಗಿದೆ. ಇನ್ನೊಂದು 10 ನಿಮಿಷ ನಾನು ಮುಗಿಸ್ತೀನಿ. ಆಯುಷ್ಯ ನಿಶ್ಚಿತ ಆಗಿದೆ. ನಾವು ಸಾಧಾರಣ ಹೆಂಗೆ ಕ್ಯಾಲೆಂಡರ್ ಡೇಟ್ ಪ್ರಕಾರ ಅಳಿತೀವೋ ಹಂಗಲ್ರಿ. ಶ್ವಾಸೋಚ್ಛ್ವಾಸದ ಮೇಲೆ ಶಾಸ್ತ್ರಗಳು ಶ್ವಾಸೋಚ್ಛ್ವಾಸದ ಮೇಲೆ ಆಯುಷ್ಯ ಅಳಿತಾರೆ. ಒಂದು ತಾಸಿಗೆ 900 ಶ್ವಾಸೋಚ್ಛ್ವಾಸ ಆಗ್ತದೆ. ಒಂದು ದಿವಸಕ್ಕೆ 21,600 ಆಗ್ತದೆ. ಆದ್ದರಿಂದ ಪ್ರತಿ ದಿವಸ 21,600 ಜಪ ಮಾಡಬೇಕು ಅಂತ. ಶ್ವಾಸೇ ಶ್ವಾಸೇ ರಾಮನಾಮ ಸ್ಮರ. ಬರೀ ಮ್ಯಾಲಿನ 600 ಮಾಡಿ ಸಾಕು. ನಾವು 600 ಮಾಡಿದ್ರು ಹಿಂದಿದ್ದು 21,000 ಭಗವಂತ ಜಮಾ ಹಿಡ್ಕೊಳ್ತಾನೆ. ಕರೆ 600ರಲ್ಲೇ ಗಟ್ಟೆ ಮಾಡ್ಕೊತ ಹೋಗ್ಬೇಕಲ್ಲ. ಆಯುಷ್ಯ ನಿಶ್ಚಿತದ. ಅದಾದ ಮೇಲೆ ಈ ದೇಹಕ್ಕೆ ಒದಗಿ ಬರ್ತಕ್ಕಂಥ ಸುಖ ದುಃಖ, ಜಡ್ಡು ಜಾಪತ್ರಿ, ಅದು ಇದು, ಪ್ಯಾರಲೈಸಿಸ್ಸು, ಹಾರ್ಟ್ ಅಟ್ಯಾಕು, ಬ್ರೈನ್ ಹ್ಯಾಮ್ರೇಜು ಅಥವಾ ಮತ್ತೇನೋ ನಿಶ್ಚಿತ. ಮಹಾರಾಜ ಹೇಳಿದರು, ಜ್ಞಾನೇಶ್ವರ ಬರಲ್ಲ. ಯಾವ ಮೀನುಗಳ ಆಯುಷ್ಯ ಮುಗಿದಿರ್ತದನೋ ಆ ಮೀನುಗಳನ್ನು ಹಿಡಿಲಿಕ್ಕೆ ಇವರು ಬರ್ತಾರೆ, ಮೀನುಗಾರರು ಬರ್ತಾರೆ. ಮೀನುಗಾರ ಬಂದಾಗ ಮೀನು ಸಾಯ್ತಾವಂತಂದ್ರಿ, ಆ ಮೀನುಗಳ ಆಯುಷ್ಯ ಮುಗಿದಿತ್ತು. ಹಂಗೆ ಇದ್ರೆ ಪ್ರಾಣಿಗಳ ಮನುಷ್ಯನ ಆಯುಷ್ಯ ಮುಗೀತು ಅಂದ್ರೆ ಒಂದು ನಮ್ಮನ್ನು 108 ಜಡ್ಡು ಆವರಿಸ್ತಾರೆ. ಯಾಕಂದ್ರೆ ಏನಾದರೂ ಭಗವಂತ ನಿಮಿತ್ತ ಮಾಡ್ತಾನೆ. ಏನಿದ್ರಿ ಯಾರ್ದು ಸ್ಥಳಸೂಳು ಅಂದ್ರೂ ಹೋಗ್ಬಿಟ್ಟು. ಅರ್ಥಾತ್ ಏನು, ಸುಖ ದುಃಖ ನಿಶ್ಚಿತ. ಈ ನಮ್ಮ ಪರಿಸ್ಥಿತಿ ಬಹಳ ವಿಚಿತ್ರ, ಕಠಿಣ ಅದ ರೀ. ಆದ್ರೆ ಇಟ್ಕೊಂಡ್ರೆ ನಮ್ಗೆ ಅದ್ರ ಬಗ್ಗೆ ಏನೇನೂ ಇದು ಇಲ್ಲ. ನಮ್ಮದು ಲಿವರ್ 80% ಡ್ಯಾಮೇಜ್ ಅದು ಅಂತ ಡಾಕ್ಟರ್ ರಿಪೋರ್ಟ್. ಅದೇ ರೀತಿ BP ಹೈ ಅದ, ಶುಗರ್ ಹೈ ಅದ, ಅವೆಲ್ಲ ಏನು ಟಾಪ್ ಲೆವೆಲ್ಗೆ. ಆಮೇಲೆ ಈ ಸ್ಪಾಂಡಲೈಟಿಸ್ ಅದು, ಇವೆರಡೂ ಮಸಲ್ ಸ್ಟೇರ್ ಆಗ್ಯಾವ. ಮೊಣಕಾಲು ನೋವು ಅದ, ಇಲ್ಲಿ 2 ನರ ಏನವ ಬ್ಲಾಕ್ ಆಗ್ಯಾವ. ಶುದ್ಧ ರಕ್ತ ಕೆಳಗೆ ಹೋಗೋದು, ಅಶುದ್ಧ ರಕ್ತ ಮ್ಯಾಲೆ ಬರೋದು. ಅಶುದ್ಧ ರಕ್ತ ಮ್ಯಾಲೆ ಬರೋಂಗೇ ಇಲ್ಲ, ಹಿಂಗಾಗಿ ಕಾಲೆಲ್ಲ ಕಪ್ಪಾಗಿತ್ತು.
ಇನ್ನೂ ಏನೇನೋ ಅವರಿ ಸಣ್ಣಂಗೆ ಈ ಸದ್ಯ ಕಿವಿ ಹೊಳಿಲಿಕ್ಕೆ ಇವತ್ತು ಹೋಗಿ ಡಾಕ್ಟ್ರಿಗೆ ಕಿವಿ ತೋರಿಸ್ಕೊಂಬಂದೆ, ಕಣ್ಣು ತೋರಿಸ್ಕೊಂಬಂದೆ. ವಯಸ್ಸಾದಂಗೆ ನಾವು ತಿಳ್ಕೋಬೇಕು. ಮಹಾರಾಜರು ಹೇಳಿದ್ದು ಯಾವ ರೀತಿಯಾಗಿ ಭಾಳ ದಿವಸ ಮುಂದೆ 2-3-4 ವರ್ಷ ಒಂದೇ ಜೋಡಿ ಚಪ್ಪಲ್ ಹಾಕ್ಕೊಂಡ್ವಿ ಅಂದ್ರೆ ಅವು ಚಪ್ಪಲ್ ಹರಿತಾವೆ ನೋಡ್ರಿ. ಅಲ್ಲೇ ರಸ್ತೆದಾಗ ಕೂತಿಲ್ಲ ಅವ್ರ ಮಳೆ ಬರೆದು ಕೊಡಪ್ಪ ಅನ್ನೋದು ಮತ್ತೆ ಹಾಕ್ತೀವಿ. ಸ್ವಲ್ಪ ಅಂಗುಷ್ಟ ಅಲ್ಲದ ಒಂದು ಮಳೆ ಬರೆದು ಕೊಡೋದು ಹಾಕ್ತೀವಿ. ಹಿಂಬಳ ಕಿತ್ತದ ಒಂದು ಜೀವ ಹಿಂಬಳ ಹೊಲದ ಕೊಡೋದು ಹಾಕ್ತೀವಿ. ಅಗದಿ ಇನ್ನೇನು ಎಲ್ಲ ಕಡೆ ಕೆಳಗಿಂದ ಮಳೆ ಚುಚ್ಚಲಿಕ್ಕೆ ಹತ್ತು ಅಂತ ತಿಳಿಯೋದು. ಏನು ಮಾಡಲಿಕ್ಕೆ ಸಿಗ್ತದೆ? ಭಗವಂತ ಇದ್ರೊಳಗಿನ ಏನು ಸ್ಪೇರ್ ಪಾರ್ಟ್ಸ್ ಅವನು ಹಾಕೋ ಮುಂದೆ ವಾರಂಟಿ ಕೊಟ್ಟ ಹಾಕ್ಯಾರ. ಹಾರ್ಟು 75 ವರ್ಷ, ಆಮೇಲೆ ನೀವು ಏನಾದ್ರು ಮಾಡ್ತೀವಿ. ಒರಿಜಿನಲ್ ಹಾರ್ಟ್ ಏನದನೋ 60 ವರ್ಷ, 20-50 ವರ್ಷ. ಹಿಂಗೆ ಒಳಗಿನ ಎಲ್ಲ ಸ್ಪೇರ್ ಪಾರ್ಟ್ಸ್ ಏನವ ಅವು ವಾರಂಟಿ ನಮ್ಗೆ ಹಣಿಗೆ ಹಚ್ಚೇ ಕಳಿಸ್ಬಿಟ್ಟಾರೆ. ಇನ್ನೊಂದು ಏನದ ಅಂದ್ರೆ ಭಾಳ ಮಹತ್ವದ ರೀ, ಈ ಮೆದುಳು ಪ್ರಾರಬ್ಧ. ಮಗನ್ನ ನೀವು ದಾಡ್ಡಿದ್ದಾನಂತ 10 ಟ್ಯೂಷನ್ ಹಚ್ಚಿದ್ರು ಅವೇನು ಐನ್ಸ್ಟೈನ್ ನ್ಯೂಟನ್ ಆಗೋದಿತ್ತು. ಒಂದು ಕ್ಲಾಸ್ನಾಗ ಸಾಹೇಬ್ರು ಕೇಳಿದ್ರು, ಏನು ರೀ 5ನೇ ಕ್ಲಾಸ್ ಅಂಕಿ ಮಗಿ ಕಲಿಸಿರಿ? ಕಲಿಸಿರಿ. ಎಲ್ಲಿ ತನಕ? 10 ತನಕ. ಹಿಂದಿರ್ತಿದಲ್ಲ ಏನಿಲ್ಲ. ಕೇಳ್ರಿ 94 ಎಷ್ಟು ರೂಪಾಯಿ ಅಂತ ಕೇಳಿ ಒಂದು ಹುಡುಗ ಕೈ ಮಟ್ಟ ನಾ ಹೇಳ್ತೀನಿ 63 ಅಂದ. ಸಾಹೇಬ್ರಿಗೆ ಹಾಕೋದು ಏನು ರೀ ಮಾಸ್ತರ್ 63 ಅಂತ ಭಾಳ ಚಲೋದಿ ಅಂದರು. ಮುಂಚೆ 1000 ಗಟ್ಟಲೆ ಹೇಳ್ತಿದ್ದ, ಕಟ್ಟದ ಇಲ್ಲಿಗೆ ತಂದೀವಿ, ಇನ್ನೊಂದು 3-4 ವರ್ಷದಾಗ 36ಕ್ಕೆ ಬರ್ತದೆ. ಮಾಡವ್ರಿ ದಡ್ಡಿದ್ರು ಮಗ, ಶಾಣೆ ಇದ್ದರು ಮಗ. ನಮ್ಮ ಕಡೆಗೆ ಅಷ್ಟು ಈ ಮೆಂಟಲಿ ಅರ್ಥಾತ್ ಏನು ಡಿಪ್ರೆಸ್ ಆಗಿರೋ ಮೆಂಟಲಿ ಇದು ಆಗಿರ್ತಕ್ಕಂಥ ಹುಡುಗರು ಕರ್ಕೊಂಡ್ಬಂದಿರ್ತಾರೆ. ನಾವು ಈಗ ಭಾಳ ಖರ್ಚು ಮಾಡಿದ್ದೀವಿ ರೀ, ಮುಂದೆ ಏನು ಮಾಡೋದು? ನಾನು ಹೇಳ್ತೀನಿ, ಇದೇನೋ ಯಾವ್ಯಾವುದೋ ಜನ್ಮದ ಋಣಾನು ಬಂದಿರ್ತದೆ. ಮತ್ತು ಅದಕ್ಕೆ ಏನು ಮಾಡೋದು? ನೀವು ಎಲ್ಲೆಲ್ಲೂ ತೋರಿಸ್ಲಿಕ್ಕೆ ಹೋಗಬೇಡ. ಮೆಂಟಲಿ ರಿಟೈರ್ಡ್ ಇರ್ತದೆ ಪೂರ. ಮತ್ತು ಏನು ಮಾಡೋದು? ಇದನ್ನು ಮುಂದಿಟ್ಕೊಂಡು ನೀವು ಹೆಂಗೆ ಸಮಾಧಾನಲೇ ಇರ್ಲಿಕ್ಕೆ ಬರಬೇಕು ಅನ್ನೋದನ್ನು ವಿಚಾರ ಮಾಡಿರಿ ಅಂತ. ಸುಳ್ಳು ಅದನ್ನು ಸುಧಾರಿಸಿದ್ರಾಗ ಆಯುಷ್ಯ ಬರೀ ದುಃಖ, ಕಾಳಜಿ, ಚಿಂತೆ, ಖರ್ಚು 10 ಲಕ್ಷ ರೂಪಾಯಿ ಖರ್ಚು ಮಾಡಿವ್ರಿ ಅಂತ ಬಂದು ಹೇಳೋ ಮಂದಿದ್ದಾರೆ. ಅಲ್ಲಿ ಹೆಂಗೋ ಭಗವಂತನ ಇಚ್ಛಾ, ಮಹಾರಾಜರ ಇಚ್ಛಾ ಬಂದದ್ದು ನಮ್ಮ ಪಾಲಿಗೆ ಅಂತ ಅದನ್ನೇನದನ್ನು ಚೆಂದಂಗೆ ಪ್ರೀತಿಯಿಂದ ಮನೆಯೊಳಗೆ ಸಂರಕ್ಷಣೆ ಅದನ್ನು ಮುಂದಿಟ್ಕೊಂಡು ಸಮಾಧಾನಲೇ ಇಲ್ಲಿಗೆ ಬರೋದು ನಮ್ಮ ಪುರುಷಾರ್ಥ. ಅದು ಪ್ರಾರಬ್ಧ. ಮಹಾರಾಜನ ಕೇಳಿದ್ರು, ಮಹಾರಾಜ್ ಹಾಗಾದ್ರೆ ಎಲ್ಲನೂ ಪ್ರಾರಬ್ಧದ ಪುರುಷಾರ್ಥಕ್ಕೆ ಅವಕಾಶ ಇಲ್ಲ ಏನ್ರಿ? ಅವಶ್ಯವಾಗಿದೆ. ಮಹಾರಾಜರು 4 ಮಂದಿ ಇಸ್ಪೇಟ್ ಆಡ್ಕೊಂಡು ಕೂತಿರ್ತಾರೆ. ಅಷ್ಟೊಂದು ಮುಂದೆ ಟೀಕಿಸಿ ಒಗಿತಾರೆ ನೋಡ್ರಿ, TPC ಹೋದ್ಕೊಳ್ಳಿ ಎಲ್ಲ ತಮ್ಮ ಮುಂದೇನು ಇಸ್ಪೇಟ್ ತೊಗೊಂಡು ಆಡ್ತಿರ್ತಾರೆ. ನಮ್ಗೆ ಅದನ್ನು ಇವತ್ತಿನ ಕೈಲೇ ಮುಟ್ಟೇ ಇಲ್ಲ. ಆಡೋ ಹೊತ್ತಿನಾಗ ಒಬ್ಬ ಅಂತ ನನಗೆ ಒಂದು ಎಕ್ಕ ಬಂದಿದ್ರೆ ನಂದ ಕೆಲಸ ಆಗ್ತದೆ. ಬಂದದೇನು ಬಂದಿಲ್ಲ ಸುಮ್ಕೂಡ. ಈ ಸ್ವಲ್ಪ ದಿವಸದ ಹಿಂದೆ ಒಂದು ತಿಂಗಳು 3-4 ತಿಂಗಳಾಯ್ತು. ಒಬ್ಬ ಹೆಣ್ಮಗಳು ಬಂದು ನನಗೆ ಹೇಳಿದ್ದು, ನಾನು ನೋಡ್ಬೇಳೆ ಗಂಡಸಾಗಿದ್ರೆ ನೋಡೇ ಬಿಡ್ತಿದ್ದೆ. ತಾಯಿ ನೀ ಏನಾಗಿ ಅದು ಹಾಕ್ಕೊಂಡು ಏನು ಮಾಡ್ಲಿಕ್ಕೆ ಶಕ್ಯದ ಅಷ್ಟು ಮಾಡ್ಸ. ಸುಳ್ಳು ಇಲ್ಲದ ಮೀಸಿ ಮೇಲೆ ಕೈ ಆಡಿಸಿ ಇದ್ದಾಯಿ ಹಂಗೆ ಮಾಡ್ತಿದ್ದೀನಿ. ಇಂಟರ್ಸಿಟಿಗೆ ಇದಕ್ಕೆ ಹೋಗ್ಬೇಕಾಯ್ತು ಬೆಂಗಳೂರಿಗೆ. ಹೆಂಡ್ತಿಗೆ ಹೇಳಿದ, ಲಗುನ ಒಂದು ಡಬ್ಬಿ ಕಟ್ಕೊಡು, ಲಗುನ ನಾವು ಇಂಟರ್ಸಿಟಿ ಬೆಂಗಳೂರಿಗೆ ಹೋಗಿ ಬಡ ಇಂಟ್ಲು ಅವಸರಲ್ಲೇ 2 ಭಕ್ರಿ ಮಾಡಿ ಒಂದು ಜುಣಕ ಮಾಡಿ ಡಬ್ಬೆ ಹಾಕಿ ಕೊಟ್ಟರು. ನಾವು ಡಬ್ಬಿ ತಿಂದ ಹಾಕ್ಕೊಂಡು ಹೋದ. 12 ಗಂಟೆಗೆ ಎಲ್ಲರೂ ಡಬ್ಬಿ ತೆಗೆದು ತಿಂದು ಕತ್ಕೊಳ್ಳಿ. ಇವನು ತೆಗೆದ ನೋಡ್ದ, ಡಬ್ಬ್ಯಾಗ ಜುಣಕ ಭಕ್ರಿ. ಹಿಂಗೆ ಎದುರಿಗಿನ ಡಬ್ಬಿ ನೋಡಿದ ಶ್ರೀಖಂಡಪುರಿ ಅದು. ಎಲ್ಲೆಲ್ಲಿ ಒಂದು ಜುಣಕ ಭಕ್ರಿ ಹೋಗ್ಬಾರ್ದು.
ತಿರುಗಿ ಮುರಿ ಆ ಡಬ್ಬಿ ನೋಡಿ ಏನು ಉಪಯೋಗ ಹೇಳಿ ನಮ್ಮ ಡಬ್ಬ್ಯಾಗಿದ್ದು ನಾವು ತಿನ್ಬೇಕಿಲ್ಲ. ಹೆಂಗೋ ಹಂಗೆ ಭಗವಂತ ಇವತ್ತು ಏನು ಕೊಟ್ಟಾನು ನಮ್ಮ ಪ್ರಾರಂಭ ಅವನ ಇಚ್ಛಾ ಅದು ನಮ್ಮ ಪರಿಸ್ಥಿತಿ ಅದು. ಹಾಗಾಗಿ ಈಗ ಮನಸ್ಥಿತಿ ಮತ್ತು ಅದ್ರ ಜೊತೆಗೆ ಏನು ಹೋರಾಟ ಆಗಲಿಕ್ಕತ್ತೇದನೋ ಇದಕ್ಕೇನು ಮಾಡೋದು. ಹಾಗಾಗಿ ನಾವು ಒಂದೇ ಪರಿಸ್ಥಿತಿ ಒಳಗೆ ನಮ್ಮ ಕೈ ಹಾಕ್ಲಿಕ್ಕೆ ಬರಂಗಿಲ್ಲ. ಅದು ಹೆಂಗೆ ಇರ್ಕೋತಕ್ಕ ಸ್ವೀಕಾರ ಮಾಡಲೇಬೇಕು. ಅರ್ಥಾತ್ ಹೆಂಗದ ಅಂದ್ರೆ ಪ್ರಪಂಚ ಅಂದರೆ ಅಡ್ಜಸ್ಟ್ಮೆಂಟ್, ಪರಮಾರ್ಥ ಅಂದರೆ ಎಕ್ಸೆಪ್ಟೆನ್ಸ್. ನೀವು ಬರೀ ಅಡ್ಜಸ್ಟ್ ಆಗಲಿ ಪ್ರಯತ್ನ ಮಾಡ್ತೀವಿ, ನಾವು ಸ್ವೀಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡೋಂಗಿಲ್ಲ. ಅದು ತಪ್ಪು. ನಾವು ಭಗವಂತ ಇವತ್ತು ನೀ ನಮ್ಮನ್ನು ಹಿಂಗಿಟ್ಟಿಲ್ಲ ಆನಂದದು, ಇವತ್ತು ಹಿಂಗಿಟ್ಟಿಲ್ಲ ಆನಂದದು. ಹಿಂಗೆ ಅನ್ನಿಸ್ಬೇಕಾದ್ರೆ ಪರಿಸ್ಥಿತಿ ಒಳಗೆ ಕೈ ಹಾಕುವುದಕ್ಕಿಂತಲೂ ಮನಸ್ಥಿತಿ ತಯಾರು ಮಾಡಿ. ಅದು ನಮ್ಮ ಕೈಯಾಗದ ರೀ. ನಮ್ಮ ಮನಸ್ಸು ತಯಾರು ಮಾಡಿಕೊಳ್ಳೋದು ನಮ್ಮ ಕೈಯಾಗದ. ಪರಿಸ್ಥಿತಿ ಒಳಗೆ ಸುಧಾರಣೆ ನಮ್ಮ ಕೈ ಏನಿಲ್ಲ ರೀ. ಇವಿಬ್ಬರು ಹೆಣ್ಮಕ್ಳು ಮದುವೆ ಮಾಡಿವಿ, ಅದು ಹುಡುಗರಿಗೆ ನೌಕರಿ ಹಚ್ಚಿದ್ವಿ ಅಂದ್ರೆ ನಾವು ಆರಾಮಾದ್ವಿ. ಮದುವೆನೂ ಮಾಡಿದ್ರಿ, ನೌಕರಿನೂ ಹಚ್ಚಿದ್ರಿ. ಅವೆರಡು ಹುಡುಗರು ಅಮೇರಿಕಕ್ಕೆ ಹೋಗ್ಬಿಟ್ರು. ಇವೆರಡು ಇಬ್ಬರು ಹೆಣ್ಮಕ್ಳು ದಿಲ್ಲಿ ಬಾಂಬೆ ಎಲ್ಲರೂ ಹೋದ್ರು. ಪಾಪ ಈ ಮುದುಕಿ ಕೋತಂಬರಿ ಶಿವ್ರು ತಂದು ಕೊಡೋರು ದಿಕ್ಕಿಲ್ಲ. ಏನು ಮಾಡಿದಂಗೆ ಆಯ್ತು, ಗೋಳ್ಯಾಡ್ತಾರೆ. ಮತ್ತು ಮಗ ಫೋನ್ ಮಾಡ್ತಾನೆ, ಅಮ್ಮ ಅಪ್ಪ ಬಾಣಂತನ ಬರ್ರಿ ಅಂತ. ಈಗ ಎಷ್ಟು ಖುಷಿ. ಅಮೇರಿಕಕ್ಕೆ ಹೊಂಟಿವಿ, ಅಮೇರಿಕಕ್ಕೆ ಅಲ್ಲಿ ಹೋಗ್ತಾವೆ. ಅವರಿಬ್ಬರು ಒಂದು ಸ್ವಲ್ಪ ದಿವಸ ಆಗ್ಬೇಕು ಆಫೀಸಿಗೆ ಹೋಗಿ ಶುರು ಮಾಡ್ತಾರೆ. ಈ ಮುದುಕಿ ಭಾಷೆ ಗೊತ್ತಿಲ್ಲ, ಜನರ ಪರಿಚಯ ಇಲ್ಲ, ಪಿಶಾಚಿಗಳ ಜೊತೆ ಹೋಗಿ ಅಡ್ಡಾಡಿಕೊಟ್ಟು ನಮ್ಮನ್ನು ಅಲ್ಲಿ ಕಳಿಸಿ ಬಿಡಪ್ಪ, ಅಲ್ಲೇ ಕಳಿಸ್ಬಿಡು. 4 ಮಂದಿ ಮಾತಾಡ್ಸೋರದೇ ಇದ್ದಾರೆ. ಇಲ್ಲಿ ಏನು ಸುಡುಗಾಡೋದು, ಇದಕ್ಕೆ ಸುಖ ಅನ್ನೋದಿಲ್ಲ. ಸಮಾಧಾನ ಜೀವನದ ಒಂದು ಪುರುಷಾರ್ಥ ಏನು ತಿಳ್ಕೊಳ್ತಾರೆ. ಪರಿಸ್ಥಿತಿ ಹಾಗೆ ಇದೆ. ಸಾಧು ಸತ್ಪುರುಷರು ಏನಂತಾರೆ, ವಿಜ್ಞಾನಿಗಳು ಏನಂತಾರೆ ಅಂದ್ರೆ, ನೀವು ನಿಮ್ಮ ಪರಿಸ್ಥಿತಿ ಸುಧಾರಿಸಿಕೊಂಡು ನೀವು ಸುಖಿಯಾಗಲಿ, ನಿಮ್ಗೆ ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ, ದಿವಸಕ್ಕೆ ಹೊಸ ಸೋಪ್ ಕೊಡ್ತೀವಿ, ಚಾಂಪು ಕೊಡ್ತೀವಿ, ಹಚ್ಕೊಳ್ರಿ, ಬಡ್ಕೊಳ್ರಿ, ಎಲ್ಕೊಳ್ರಿ. ನಾಹಿ ನಿರ್ಮಲ ಮನ್ ಕಾಯಿ ಕರೀರಿ ಸಾಬಾನು. ಮನಸ್ಸು ನಿರ್ಮಲ ಇಲ್ಲ, ಸಾಬಾನು ಎಷ್ಟು ಹಚ್ಕೊಂಡ್ರಿ ಇಲ್ಲ. ವಿಜ್ಞಾನಿಗಳಂತಾರೆ, ನಾವು ನಿಮ್ಮನ್ನು ಅಗದಿ ದಿವಸಕ್ಕೆ ನಿಮಗೆಲ್ಲ ಅನುಕೂಲತೆ ಮಾಡಿಕೊಟ್ಟು ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇಂಥವೆಲ್ಲ ಬರುವ ಅಂತೇಳಿ. ಏನಂದ್ರೆ ಬಟನ್ ಒತ್ತಿದ ಕೂಡ ಟೇಬಲ್ ಮೇಲೆ ತಾಟ್ ತಂದುಬಿಟ್ಟು ಬಟನ್ ಒತ್ತಿಬಿಟ್ರೆ ಅದು ಊಟ ಮಾಡಿಸ್ತದೆ. ಚಟ್ನಿ ಕೂಡ ಒಂದು ಬಟನ್, ಪಲ್ಯ ಕೂಡ ಒಂದು ಬಟನ್. ಆಮೇಲೆ ಕನಿಕೆ ಡಸ್ಟಲ್ಲೇ ಒರೆಸ್ತದೆ ಬಾಯಿ. ಅವಾಗ ಅಕಸ್ಮಾತ್ ಮಷಿನ್ ಬಂದುಬಿಟ್ರು ಪಡಿ. ಎಲ್ಲ ಕಡೆಗೂ ಎಷ್ಟೊಂದು ಬೆಳವಣಿಗೆ ಆಗಿದೆ. ಜ್ಞಾನದ ವಿಕಾಸ ಎಷ್ಟಾಗಲಿಕ್ಕತ್ತೇವೆ. ಆದರೆ ಈ ಜ್ಞಾನದ ನಮ್ಮ ಸಮಾಧಾನಕ್ಕೆ ಅಡ್ಡು ಬಂದಿದೆ. ಯಾಕೆಂದರೆ ಇವತ್ತು ಯಾವುದನ್ನು ನಾವು ಶಿಕ್ಷಣ ಅಂತ ತಿಳ್ಕೊಂಡ್ವಿ ಅದು ಅಪೂರ್ಣ. ನಾವು ಡಾಕ್ಟ್ರ್ ಕಡೆ ಹೋಗಿದ್ವಿ, ಕಣ್ಣಿನ ಡಾಕ್ಟ್ರ್ ಕಡೆ. ಅವ್ರಿಗೆ ಹಿಂಗೆ ಅಷ್ಟು ನೋಡ್ರಿ ಅಂದರೆ ನಾವು ಬರೀ ಕಣ್ಣು ನೋಡೋರು. ಕಿವಿ ಡಾಕ್ಟ್ರ್ ಅಲ್ಲಿದ್ದಾರೆ. ಯಾವನೋ ಒಬ್ಬ ಮೂಗು ತೋರಿಸ್ಲಿಕ್ಕೆ ಹೋದನು ENT ಕಡೆಗೆ. ಅವನಂತ ನಿಮ್ಗೆ ಗೊತ್ತಿಲ್ಲ ಏನ್ರಿ ಇತ್ತಿತ್ಲಾಗ ಬಲಮೂಗಿನ ಹಳ್ಳಿ ಡಾಕ್ಟ್ರ್ ಬೇಡ ಆಗ್ಯಾರ್ರಿ, ಎಡಮೂಗಿನ ಹಳ್ಳಿ ಡಾಕ್ಟ್ರ್ ಬೇಡ. ನಿಮ್ದು ಯಾವ ಹಳ್ಳಿ ಅದು? ಸುಧಾರಣೆ ಇದು ಸಣ್ಣಂಗೆ. ನಾವು ಸಣ್ಣವರಿದ್ದಾಗ ಇಡೀ ನಮ್ಮ ಊರಿಗೆ ಒಬ್ಬ ವೈದ್ಯ, ಅಮರಾಣಿ ತಿಪ್ಪಣ್ಣ ಅಂತ. ಅವೇನು ಡಿಗ್ರಿ ಅಲ್ಲ ಪಗ್ರಿ ಅಲ್ಲ, ಅವನ ಒಂದು ಫಾರ್ಮಸಿ ಆಯುರ್ವೇದದ್ದು. ಅವ ಔಷಧ ಕೊಟ್ಟ, ಉಳಿದ್ವಿ ನಮ್ಮ ಹಣೆ ಬಾರ ಚಲೋ, ಹೋದ್ವಿ ಭಗವಂತ ಇಚ್ಛಾ. ನಾವು 5ನೇ 6ನೇತಿದ್ದಾಗ ಟೈಫಾಯ್ಡ್, ನಾನು ನಮ್ಮ ತಮ್ಮ ಇಬ್ಬರು ಮಲಗಿದ್ವಿ. ಅವನ ಔಷಧ ಕೊಟ್ಟ, ಏನು ಕೊಡ್ತಿದ್ದು ಯಾರಿಗೂ ಗೊತ್ತು. ಅಂತೂ ಇಂತೂ ಉಳಿದೀವಿ. ಪ್ರಾರಂಭ ಗಟ್ಟಿತ್ತು. ತಕರಾರಿದ್ದಿದ್ರಿ ಅವಾಗ. ತಿಪ್ಪಣ್ಣ ಅಂತ ನಾ ಏನು ಮಾಡಿ, ನನಗೆ ಗೊತ್ತಿದ್ದಷ್ಟು ಪಟ್ಟಿನಿ, ನಿಮ್ಮ ಆಯುಷ್ಯ ಮುಗಿದದ, ನಾನೇನು ಮಾಡಿ.
ಏನು ಡಾಕ್ಟರು ಏನು ಮಹಾರಾಜರು ಒಂದು ಕಡೆ ಹೇಳಿದರು, ಸೀರಿಯಸ್ ತಿಳ್ಕೊಬೇಡ್ರಿ, ಸತ್ಪುರುಷರ ಮಾತು ಭಾಳ ಮರ್ಮ ಇರ್ತದೆ. ಈ ಜಗತ್ತೊಳಗಿನ ಎಲ್ಲ ದವಾಖಾನೆ ಮತ್ತು ಕೋರ್ಟ್ಗಳನ್ನು ಸುಟ್ಟು ಹಾಕಿದ್ರೆ ಸಮಾಜ ನಿಜವಾದ ಅರ್ಥದಲ್ಲಿ ಸುಖಿ ಆಗ್ತದೆ. ಒಂಚೂರು ಏನಾದ್ರು ಒಳಗೆ ಚಟಪಟಲ್ಲಿ ಕತ್ಕೊಂಡು ದವಾಖಾನೆಗೆ ಓಡಿದೆ, ಬಡ ಅವ್ರು ಬ್ಲಡ್ ಟೆಸ್ಟ್ ಮಾಡಬೇಕು, ಅದನ್ನು ಟೆಸ್ಟ್ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ 15 ಲಕ್ಷ ರೂಪಾಯಿ ಬಿಲ್ ಮಾಡಿ ಕಳಿಸಿದ್ರು ಅಂದ್ರೆ ಇವ್ರು ತಣ್ಣಗೆ ಆಗ್ತದೆ. ಒಂಚೂರು ತಲಸೂಲಿ ಎದ್ದುಕೊಳ್ಳಿ ಹೊಂಟ್ರೆ ಒಂದು ಎರಡು ಮಹಾರಾಜರು ಹೇಳಿದರು, ಜ್ವರ ಬಂದ ಕೂಡಲೇ ಡಾಕ್ಟರ್ ಕಡೆಗೆ ಹೋಗಬಾರ್ದು, ಒಂದು ದಿವಸ ತಡಿಬೇಕು. ಇನ್ನು ಒಮ್ಮೆಲೆ ಸತ್ತ ಹೋಗ್ತೀವಿ, ಒಂದು ದಿವಸ 2 ದಿವಸ ತಡೀರಿ. ಒಂದೊಂದು ಸಲ ತಾವಾಗಿ ಕಡಿಮೆನೂ ಆಗ್ತಿರ್ತಾರೆ. ಇಲ್ಲಿ ಏನಾದ್ರು ಒಂದು ಚುಚ್ಚಿದ ಕೂಡಲೇ ಈ ದೇಹದ್ದೊಂದು ಭಾಳ ದೊಡ್ಡ ವೈಶಿಷ್ಟ್ಯ ಏನದ ಅಂದ್ರೆ, ಚುಚ್ಚಿದ ಕೂಡಲೇ ಮತ್ತು ಅದೇನಾಗ್ತದೆ ಅಂದ್ರೆ ಅದು ಮಾಯ್ಲಿಕ್ಕೆ ಶುರು ಆಗೇ ಬಿಡುತ್ತೆ. ಅದಕ್ಕೆ ದೇಹದ ಲಕ್ಷಣ ಹಂಗೆ, ನಾವು ಮಾಯಲಿಕ್ಕೆ ಕೊಡೋಂಗಿಲ್ಲ ಅದನ್ನು. ಈಗ ನಾವು 4-5 ತಿಂಗಳಾಗಿತ್ತು ಕಣ್ಣು ತೋರಿಸ್ಬೇಕಂತ ಅದು ಓದು ಮುಂದೆ ಸ್ವಲ್ಪ ನಡಕ್ಕೆ ಮಂದಾಗ್ತದೆ. ಮತ್ತು ಕಣ್ಣು ಪಿಳ್ಕಿದ್ರೆ ಮತ್ತೆ ಚಲೋ ಆಗ್ತದೆ. ಅವ್ರು ದೇಶಪಾಂಡೆ ಅವ್ರು ಹೇಳಿದ್ರು, ಅವರು ಮಾಧವರಂಗ ಏನೇನು ಆಗಿದ್ರೆ ಆರಾಮದ ಹೋಗಿ ಅಂತ. ನಾ ಯಾಕೆ ಹೇಳಿಕತ್ತೀನಿ, ಪರಿಸ್ಥಿತಿ ನಮ್ಮ ಕೈಯಾಗಿಲ್ಲ, ನೀವು ಅದನ್ನು ಸುಧಾರಿಸ್ಕೊಂಡು ಸುಖಿ ಆಗ್ತೀವಿ ಅನ್ನೋ ಒಂದು ಭ್ರಮ ಏನದಲ್ಲ, ಸೆಲ್ಫ್ ಹಿಪ್ನಟೈಸೇಷನ್ ಅದು ತಲೆಯಾಗಿನ ತೆಗೆದು. ಮಹಾರಾಜರು ಮಾತು ಹೇಳಿಕತ್ತೀನಿ, ಪ್ರತಿಯೊಂದು ಅವ್ರದ ಮಾತು. ಮತ್ತು ಏನು ಮಾಡೋದು, ಮನಸ್ಸು ತಯಾರು ಮಾಡಿ. ಎಂಥ ಪರಿಸ್ಥಿತಿ ಬಂದರೂ ಸಮಾಧಾನಲೇ ಇಲ್ಲಿಗೆ ಬರುವಂಥ ಮನಸ್ಸು ತಯಾರು ಅಂದರೆ ಹೆಂಗೆ ಮಾಡ್ಬೇಕು ಇದಕ್ಕೆ, ಅದನ್ನು ಹೇಳಲಿಕ್ಕೆ ಕೂತಿದ್ವಿ. ಈ ಹಾವುಗಾರಲಿ ಮುಂಗ್ಲಿ ಹಾವು ತಂದಿರ್ತಾರೆ, ಅವ್ರ ನಡಕ್ಕೆ ಜಗಳ ಹಚ್ಚೋದೇ ಇಲ್ಲ ಅವರು. ಬರೀ ಆ ಹಾವು ಮುಂಗ್ಲಿ ಒಂದು ಕಡೆ ಕಟ್ಟಿರ್ತಾರೆ ರೀ, ಹಾವು ಹಿಂಗೆ ಬಿಟ್ಟಂಗೆ ಮಾಡಿ ಹಿಂಗೆ ಮಾಡಿದಂಗೆ ಮಾಡಿ ಕೊನೆಗೆ ಏನು ಮಾಡ್ತಾರೆ, ಹಾವುಗಾರ ಆಟ ಆಡಿಸಿ ಈ ಬೇರು ನೀವು ತೊಗೊಂಡು ತೆಗೆದು ಹಚ್ಕೊಂಡು ಇದನ್ನು ಮಾಡಿದರೆ, ಇದು ಅರ್ಥಾತ್ ತೊಗೊಂಡ್ರೆ ಹೊಟ್ಟೆ ತೊಗೊಂಡ್ರೆ ಎಂಥ ವಿಷ ಆದರೂ ಆ ಬೇರು ಮಾರಲಿಕ್ಕೆ ಬಂದಿರ್ತಾರೆ. ಹಾವುಗಾರ ಆಟ ತೋರಿಸ್ಲಿಕ್ಕೆ ಬಂದಿರೋದಿಲ್ಲ ಅವರು. ಅಂದರೆ ನಾವು ಒಂದು 4 ಮಾತು ಹೇಳಿ ಕಡಿಗೆ ನಮ್ಮ ಬೇರು ತೆಗಿತೀವಿ. ನಾಮಸ್ಮರಣೆ ಮಾಡಿದರೆ ಮಾತ್ರ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಸುಖವಾಗಿರಬಲ್ಲಿರಿ. ಯಾಕೆ ನಾಮಸ್ಮರಣೆ ಮಾಡಿದರೆ ಯಾಕೆ ಇವತ್ತು ನಮಗೆ ಸಮಾಧಾನ ಯಾಕಿಲ್ಲ ಅಂದರೆ, ನಮ್ಮ ಚಿತ್ತ ಶುದ್ಧಿ ಇಲ್ಲ, ನಮ್ಮ ಮನಸ್ಸು ಶುದ್ಧಿ ಇಲ್ಲ. ಅಂದರೆ ಏನದ ನಮ್ಮ ಮನಸ್ಸಿನಾಗ ಅಶುದ್ಧಿ ಅಂದ್ರೆ, ನಮ್ಮ ಮನಸ್ಸಿನ ದೃಷ್ಟಿ ತುಂಬೇದು, ಜಗತ್ತು ತುಂಬೇದು ನಮ್ಮ ಮನಸ್ಸಿನಾಗ. ನಾವೆಲ್ಲರೂ ನಮ್ಮದೇ ಆಗಿರ್ತಕ್ಕಂಥ ಒಂದು ಜಗತ್ತಿನಲ್ಲಿ ಬಾಳ್ತಾ ಇದ್ದೀವಿ. ನನ್ನ ಜಗತ್ತು ಬೇರೆ, ಇವ್ರ ಜಗತ್ತು ಬೇರೆ, ಇವ್ರ ಜಗತ್ತು ಬೇರೆ. ಇವ್ರ ಜಗತ್ತಿನೊಳಗಿನ ಅನಾನುಕೂಲತೆಗಳಿಂದ ಇವರಿಗೆ ಸುಖ ದುಃಖ ಆಗ್ತದೆ, ಅದರಿಂದ ನನಗಾಗುವುದಿಲ್ಲ. ನನ್ನ ಜಗತ್ತಿನೊಳಗಿನ ಅನಾನುಕೂಲತೆಗಳಿಂದ ನನಗೆ ಸುಖ ದುಃಖ ಆಗ್ತದೆ, ನಿಮಗಾಗುವುದಿಲ್ಲ. ಈ ನಮಗೆ ಎಷ್ಟು ಕೆಲಸದ್ದು ವಿಚಾರ ಮಾಡಲಿಕ್ಕೆ ಯಾರಿಗಾರು ಅದ್ರದ್ದು ತ್ರಾಸ ಆಗ್ತದೆ. ಹಂಗೆ ನಾವು ನಮ್ಮ ಜಗತ್ತಿನಲ್ಲೇನು ತುಂಬೇದು ತಲೆಯಾಗ ಜಗತ್ತು ಯಾವ ರೂಪದಲ್ಲಿ ತುಂಬೇದಪ್ಪ ಹಂಗಾದ ಥಿಂಗ್ಸ್ ಆರ್ ನಥಿಂಗ್ ಬಟ್ ಥಾಟ್ಸ್. ವಸ್ತುಗಳೇ ವಿಚಾರಗಳ ರೂಪದಲ್ಲಿ ತುಂಬ್ಯಾವ. ಈಗ ನಾವಿಲ್ಲಿ ಬಂದು ಕೂತೀವಿ, ತಲೆಯಾಗ ಬಂತು, ಮನ್ಯಾಗ ಏನು ಮಾಡ್ಲಿಕ್ಕೆ ಹತ್ಯಾರ, ಆ ಹುಡುಗ ಶಾಲೆಗೆ ಹೋದೋ ಇಲ್ಲೋ, ಅರ್ಥಾತ್ ಮನೆಯಾಗಿನವ್ರಿಗೆ ಆರಾಮಿದ್ದಿದ್ದಿಲ್ಲ, ಜ್ವರ ಇಳ್ದಾವೋ ಇಲ್ಲೋ, ಇಲ್ಲಿ ಕೂತಲ್ಲೇ ಆ ಮಗನೂ ಬಂದು ತಲೆಯಾಗ, ಜ್ವರ ಬಂದವರು ಬಂದರು, ಎಲ್ಲ ಪರಿಸ್ಥಿತಿ ತಲೆಯಾಗದು. ಮತ್ತು ಏನು ಮಾಡಿದ್ರೆ ಹೋಗ್ತದ್ರಿ ತಲೆಯಾಗಿನ ದೃಶ್ಯ ಜಗತ್ತು, ಅದ ಮಾಲಿನ್ಯ ರೀ. ಈ ಪ್ರಪಂಚ ಏನು ತಲೆಯಾಗ ತುಂಬಿಲ್ಲ ಅದ ಏನದ ಭಾಳ ಕೆಟ್ಟ ಮಾಲಿನ್ಯ ಇದು, ಅದು ಹೊಲಸದು. ಅದಿರೋವರೆಗೂ ಸಮಾಧಾನ ಇಲ್ಲ. ಅದಕ್ಕಾಗಿ ಎಲ್ಲ ಸತ್ಪುರುಷರದ್ದು ಏನು ಅಂದ್ರೆ, ಪರಿಸ್ಥಿತಿ ಸುಧಾರಿಸೋ ಉಪದ್ವ್ಯಾಪರ ಬೀಳಬೇಡ್ರಿ. ಮತ್ತು ಏನು ಮಾಡಿರಿ, ತಲೆಯಾಗಿಂದು ತೆಗೆದು ಬಿಡ್ರಿ. ನಿರ್ವಿಚಾರ ವೈಶಾರದ್ಯಾಂ ಅಧ್ಯಾತ್ಮ ಪ್ರಸಾದ. ನೀವು ನಿರ್ವಿಚಾರ ಆಗೋದರಲ್ಲಿ ವಿಚಾರದ ಎಕ್ಸ್ಪರ್ಟ್ ಆದ್ರೆ ಮಾತ್ರ ಅಧ್ಯಾತ್ಮದ ಅನುಭವ ಬರ್ತದೆ. ವೆಕೆಂಟ್ ಮಾಡ್ಬೇಕ್ರಿ ಮೈಂಡ್, ನಮ್ಮದು ಮೈಂಡ್ ವೆಕೆಂಟ್ ಮಾಡ್ಬೇಕು ಅಂದ್ರೆ ಸಮಾಧಾನ.
ನಮ್ಮ ತಲೆ ಬುಚ್ಚು 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 ಅಂತಾವ್ರಿ ಪ್ರಪಂಚದ ವಿಚಾರಗಳು. ಅವು ಮನ್ಯಾಗ ಚುಚ್ಚಲಿಕ್ಕಿಲ್ಲ, ನಾವು ಕೂತಲ್ಲಿ ನಿಂತಲ್ಲಿ ನಮ್ಮ ತಲೆ ಭಾಳ ಚುಚ್ತಿರ್ತಾವೆ. ಹೆಂಗೆ ವೇಕೆಂಟ್ ಮಾಡ್ಬೇಕ್ರಿ? 2 ಉಪಾಯ. ಒಂದು ಪಾಸಿಟಿವ್ ಪ್ರೊಸೆಸ್ಸು, ಒಂದು ನೆಗೆಟಿವ್ ಪ್ರೊಸೆಸ್. ನೆಗೆಟಿವ್ ಪ್ರೊಸೆಸ್ ಅಂದ್ರೆ ಏನು ಅಂದ್ರೆ ಅದು ಜ್ಞಾನ ಮಾರ್ಗದ್ರಿ. ತಲೆಯಾಗಿನ ತೆಗೆದು ಹೋಗ್ಯೋದು. ಇದು ಬೇಡ, ಇದು ಬೇಡ, ಇದಲ್ಲ, ಇದು ಸಮಾಧಾನ ಅಲ್ಲ, ಇದು ಶಾಂತಿ ಅಲ್ಲ, ಅದು ನಮ್ಗೆ ಆಗೋದಿಲ್ಲ. ಏನು ಮಾಡ್ಬೇಕ್ರಿ? ಪಾಸಿಟಿವ್ ಪ್ರೊಸೆಸ್. ಆ ತಲೆ ಒಳಗೆ ಇಂಥದ್ದು ಏನಾದರೂ ತುಂಬಬೇಕಲ್ಲ, ಯಾವುದರ ಪರ್ಯವಸಾನ ಕೊನೆಗೆ ಸಮಾಧಾನದಲ್ಲೇ ಆಗ್ತದನು. ಯಾವುದರ ಪರ್ಯವಸಾನ ಕೊನೆಗೆ ಏನದ ಅಂದ್ರೆ ಪರಮಾತ್ಮ ಸ್ವರೂಪದಲ್ಲಿ ಆಗ್ತದನೋ ಅಂಥದ್ದೇನಾದರೂ ತುಂಬಬೇಕು ನಾವು. ಅದು ಯಾವುದಂದ್ರೆ ಭಗವಂತನ ನಾಮ ಬಸ್. ಬೇರೆ ಏನು ಮಾಡಬೇಕಾದ ಕಾಹೀಚನ ಕರುಣಿ ಪ್ರಾಣಿ ರಾಮನಾಮ ಜಪೆ ವಾಣಿ ತೇಣೆ ಸಂತುಷ್ಟ ಚಕ್ರಪಾಣಿ ಭಕ್ತಾಲಾಗಿ ಸಹ ಬೇರೆ ಏನೂ ಮಾಡುವ ಅವಶ್ಯಕತೆ ಇಲ್ಲ. ಸ್ವಸ್ಥ ಕೂತ್ಕೊಂಡು ರಾಮ 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 ಅಂತೀವಿ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್. ನಾ ಎಷ್ಟೋ ಸಲ ಪ್ರವಚನದಾಗ ಹೇಳಿ, ನಮ್ಮಲ್ಲಿ KG ಕುಲಕರ್ಣಿ ಅವ್ರು ಇದ್ದಾರಲ್ಲ, ಅವ್ರ ತಂದೆಯವರು ಟೇಲ್ರಿಂಗ್ ಮಾಡಿಕೊಂಡು ಅವ್ರಿಗೆ ಮಕ್ಕಳು ಸಾಕಷ್ಟು 9 ಜನ ಮಕ್ಕಳು. ಪರಿಸ್ಥಿತಿ ಬಹಳ ಅಂದರೆ ಬಹಳ ಅಷ್ಟು ಕಷ್ಟ ಇತ್ತು. ನಾಳೆ ಒಬ್ಬ ಅವ್ರ ಮನೆಗೆ ಒಂದು ಹುಡುಗ ಊಟಕ್ಕೆ ಬರ್ತಿದ್ದ ವಾರಾನ್ನಕ್ಕೆ. ನಾಳೆ ಆ ಹುಡುಗ ಬರ್ತಾನಂದ್ರೆ ರಾತ್ರಿ ಅವ್ರ ತಾಯಿಯವ್ರು ಕೇಳ್ತಿದ್ರು, ನಾಳೆ ಆ ಹುಡುಗ ಬರ್ತಾನಲ್ಲ ಯಾರು ಊಟ ಬಿಡ್ತೀರಿ ಅಂತ ಕೇಳ್ತೀವಿ. ಒಬ್ಬರು ಊಟ ಬಿಟ್ಟರೆ ಆ ಹುಡುಗನಿಗೆ ಊಟ. ಇಷ್ಟೊಂದು ಪರಿಸ್ಥಿತಿ ಇದ್ದರೂ ಸಹಿತ ಅವ್ರು ಬರೀ ಆಗಿನ ಕಾಲದ ಟೇಲ್ರಿಂಗ್ ಯಾರು ಕೇಳ್ತಿದ್ರು? ಯಾರು ಟೇಲ್ರಿಂಗ್ ನೋಡ್ಬೇಕು. ಇವಾಗ ಟೇಲರ್ಸ್ ಆ್ಯಂಡ್ ಬಾರ್ಬರ್ಸ್ ಮೇಕ್ ಮ್ಯಾನ್. ಹಜಾಮರು ಮತ್ತು ಶಿಂಪಿಯಾರು ಮನುಷ್ಯನ ವ್ಯಕ್ತಿತ್ವ ತಯಾರು ಮಾಡ್ತಾರೆ. ಹಿಂದಿಂದ ನೋಡಿದ್ರೆ ಏನು ಯಾರು ಏನು ಎಲಿಜಾಬೆತ್ ರಾಣಿ ಏನು ಅನ್ಸೋಂಗಿರ್ತಾಳೆ. ಮುಂದೆ ಹೋಗಿ ನೋಡಿದ್ರೆ ಮಸಡಿ ನೋಡಿದ್ರೆ ಒಟ್ಟು ದುಡ್ಡು ಕೊಟ್ಟರು ಬರ್ತಾವ್ರಪ್ಪ, ಯಾವರೇ ಹಾಕ್ಕೊಂಡ. ಏನು ಅದರೊಳಗಿಂದ ದೊಡ್ಡ ನಮ್ಮದು ಸಾಧಿಸೋದು. ನಿನ್ನಾಳೆ ಯಾರ್ದೋ ಮುಂದೆ ಹೇಳಿದೆ, ಈ ಶರೀರವನ್ನು ಬಹಳ ಚಂದ ಡೌಲ್ ಮಾಡುವುದು ಅರ್ಥಾತ್ ಏನು ಅಂತಂದ್ರೆ ಮೆಂಟಲಿ ಕೆಳಮಟ್ಟದ ಅವಸ್ಥೆ ಅಂತ. ಈ ಶರೀರವನ್ನು ದಿವಸ ಏನಾರೇ ಚಂದ ಮಾಡ್ಕೊಳ್ಳಿಕ್ಕೆ ಮೇಕಪ್ ಮಾಡ್ಕೊಳ್ಳೋದು ಇದು ಏನು ಅಂದ್ರೆ ಭೂಮಿಕಾ ಏನು ಅಂದ್ರೆ ಇನ್ನೂ ಅವ್ರು ಭಾಳ ಚೈಲ್ಡಿಶ್ನೆಸ್ನಲ್ಲಿದ್ದಾರೆ. ಇದೇನು ಖರೆ ಇದರ ಲಕ್ಷಣ ಅಲ್ಲ. ಏನು ಈ ದೇಹವನ್ನು ಎಷ್ಟು ಚಂದ ಮಾಡಿಕೊಂಡ್ರೆ ಏನು ಇಟ್ಕೋದು. ಟೇಲ್ರಿಂಗ್ ಮಾಡ್ತಿದ್ರು, ಹೊಲಿತಿದ್ರು, ಏನು ಅದಲ್ಲೇ ಬರಬೇಕಾಗಿತ್ತು. ಆದರೆ ಆ ಮನುಷ್ಯ ಎಷ್ಟು ಇಲ್ಲಿ ಮಾಳಮಡ್ಡಿ ಒಳಗೆ 3.5 ಕೋಟಿ ಸಾಂಗತಾದಾಗ ನಾ ಅವ್ರ ಕೈಲಿನ ಪೂರ್ಣಾಹುತಿ ಹಾಕ್ಸಿದ್ದೆ. ಯಾವಾಗ ನೋಡಿದ್ರು ಶ್ರೀರಾಮ್ ಜಯ ರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ರಾಮ್, ಶ್ರೀರಾಮ್ ಜಯ ರಾಮ್. ಮನ್ಯಾಗ ಕೂತ್ಕೊಂಡು ಭಕ್ತ ಕುರ್ಚಿ ಮೇಲೆ ಕೂತ್ಕೊಂಡು, ದಾದಾ ಊಟಕ್ಕೆ ಬರ್ರಿ, ಶ್ರೀರಾಮ್ ಶ್ರೀರಾಮ್ ಅಂದ್ರು ಹ್ಞೂ, ಶ್ರೀರಾಮ್ ಅಂದ್ರು ವಾಲ್ಲೆ. ಒಂದು ಸಂಜೆ ಹೆಣ್ಮಕ್ಳೆಲ್ಲ ಹೊರಗೆ ಹೋಗಿದ್ದರು, ಇನ್ನು ಹತ್ತಿರ್ತಾ ಹೋಗಿದ್ದರು. ಭಾಳ ಹೊತ್ತಾದರೂ ಬಂದಿಲ್ಲ. ಆಮೇಲೆ ಬಂದು 7:30 ಗಂಟೆಗೆ ಬಂದು ನೋಡ್ತಾರೆ ಮನೆ ತುಂಬ ಕಾತ್ಲಿ. ದಾದಾ ಲೈಟ್ ಹಚ್ಚಿಲ್ಲ, ಶ್ರೀರಾಮ್. ಎದ್ದು ಲೈಟ್ ಹಚ್ಚುವ ಸಹಿತ ಒಳಗಿನಿಂದ ಪ್ರೇರಣಾ ಇಲ್ಲ. ಇದೇನು ಸಾಮಾನ್ಯ ಅವಸ್ಥೆ ಅಲ್ಲ. ಒಂದು ದಿವಸ ಹೊರಗೆ ಕಟ್ಟಿ ಮೇಲೆ ಕೂತಾರೆ, ಮನೆ ಕಟ್ಟಿಸ್ಕತ್ತಿದ್ರು. ಅವಾಗ 7 ಜಾಳಿಗೆ ಇಟ್ಟಿದ್ರು ಕಾಲಮಿಂದ. 7 ಜಾಳಿಗೆ ಇಟ್ಟಿದ್ರು. ಒಬ್ಬ ಎಕ್ಕ ಗಾಡಿ ಅವ್ನು ಹೋಗುವ ಮನ್ಯಾಗ ಯಾರಿದ್ದಿಲ್ಲ, ಒಬ್ಬರ ಕೂತಿರು ಕಟ್ಟಿದ್ರು ಶ್ರೀರಾಮ್ ಜಯ ರಾಮ್ ಜಯ ರಾಮ್ ಶ್ರೀರಾಮ್. ಎಕ್ಕ ಗಾಡಿ ತೊಗೊಂಡು ಹೊಂಟಾವ, ನೋಡಿದ ಹತ್ತಲ ಯಾರಿಲ್ಲ, ಮೂಡಕ್ಕೆ ಕಲ್ಬಿಟ್ಟು ಕೂತಾವ. ಬಡ ಅವ್ನು ಅಷ್ಟು ಜಾಳಿಗೆ ತನ್ನ ಚಕ್ರಿ ಒಳಗೆ ಹಾಕ್ಕೊಂಡು ಹೋಗಿಬಿಡ್ತಾವೆ. ಆಮೇಲೆ ಅವ್ರ ಮಕ್ಕಳು ಬಂದು ದಾದಾ ಜಾಳಿ ಶ್ರೀರಾಮ್ ಶ್ರೀರಾಮ್. ಹಿಂಗೆ ಚಲೋ ಏನ್ರಿ ಅಂತ ಕೇಳಿದ್ರು. ಭಾಗ್ಯದ ಹಿಂಗೆ ಇದು ಕೇವಲ ಭಾಗ್ಯದಿಂದ ಬರುವಂಥ ಅವಸ್ಥೆ. ಇನ್ಫ್ಯಾಕ್ಟ್ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ನಮ್ಮ ಮನಸ್ಸು ತಯಾರು. ಇದು ಕೇವಲ ನಾಮಸ್ಮರಣೆಯಿಂದ ಮಾತ್ರ ಶಕ್ಯದ. ನಮ್ಮ ಜೀವನದಲ್ಲಿ ಏನಾದರೂ ನಿಜವಾದ ಸುಖ ಶಾಂತಿ ಸಮಾಧಾನ ಬೇಕು ಅಂದರೆ ಸದ್ಗುರುಗಳ ಕೃಪಾ ನಮ್ಮ
पहली कृपा भगवान की, ಮೊದಲೇ ಕೃಪಾ ಭಗವಂತನ ದೇಹ ಕೊಟ್ಟಾನ, ಆರೋಗ್ಯ ಕೊಟ್ಟಾನ, ಪರಿಸ್ಥಿತಿ ಕೊಟ್ಟಾನ. दूसरी कुछ आप, ಎರಡನೇದಾಗಿ ನೀವು ಮಾಡಬೇಕು. तीसरी कृपा गुरुदेव की तब बनेगी बात. ನಾವು ನಾಮಸ್ಮರಣೆ ಮಾಡಲಿಕ್ಕೆ ಹತ್ತಿರ ಸದ್ಗುರು ಅನುಗ್ರಹ ಮಾಡ್ತಾರೆ. ಗುರು ಕೃಪಾ ಹಿ ಕೇವಲಂ ಶಿಷ್ಯ ಪರಮ ಬಂಧನ, ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾತು ಸರ್ವಬಲಂ ನಿಷ್ಫಲಂ. ನಿಜವಾಗಿ ನಮಗೆ ಇವತ್ತು ಬಹಳ ಸಂತೋಷ ಆಯಿತು. ನಮ್ಮ ಅಶೋಕ್ ದೇಸಾಯಿ ತಂಗಿ ಅವರು ಮಂದಾಕಿ ಭಾಳ ದಿವಸದಿಂದ ಪರಿಚಯ. ಇವ್ರ ತಂದೆಯವರಿದ್ದಾಗ ಶ್ರೀನಾಥ್ ದೇಸಾಯಿ ನಮ್ಮ ಮ್ಯಾಲೆ ಭಾಳ ಪ್ರೀತಿ. ನಮ್ಮ ಅರ್ಥಾತ್ ಮಹಾರಾಜಂತೆ ಆಶ್ರಮದ ಸೆಕ್ರೆಟ್ರಿ ಇದ್ದರು. ಕೆ ಜಿ ದೇಸಾಯರು ಅಧ್ಯಕ್ಷಿದ್ರು, ಅರ್ಥಾತ್ ಶ್ರೀನಾಥ್ ದೇಸಾಯಿ ಸೆಕ್ರೆಟ್ರಿ. ಇಬ್ಬರು ಅಗ್ನಿ ನಿಷ್ಠೆಯಿಂದ ಸೇವಾ ಮಾಡಿ. ಅಲ್ಲೋ ಶ್ರೀನಾಥ್ ದೇಸಾಯಿ ಅಂತೂ ಇವರು ಎಷ್ಟು ಕಳಕಳಿ ಅವರಿಗೆ ಆಶ್ರಮದ ಬಗ್ಗೆ. 24 ತಾಸು ಅದೇ ವಿಚಾರ. ಆವಾಗ ನಾವು ಮ್ಯಾಲಿನ ಮೇಲೆ ಅವ್ರ ಮನೆಗೆ ಹೋಗ್ತೀವಿ. ಅವಾಗ ಎಲ್ಲರಿಗೂ ಪರಿಚಯ, ಎಲ್ಲ ಸಣ್ಣ ಹುಡುಗಿಯರು. ಆಗ ಅವ್ರದ್ದು ಪ್ರೀತಿ ಪ್ರೇಮ ನಮ್ಮ ಬಗ್ಗೆ ಬಹಳ ಕಳಕಳಿ. ಇವತ್ತಿಗೂ ಇವರೆಲ್ಲರ ಮನುಷ್ಯನಾಗೂ ಅದ ಒಂದು ಅಂತಃಕರಣ, ಅದ ಒಂದು ನಮ್ಮ ಬಗ್ಗೆ ಅವ್ರಿಗೆ ಇದು ಅಭಿಮಾನ, ಗೌರವ, ಪ್ರೇಮ ಬಹಳ ದಿವಸದಿಂದ ಅವ್ರ ಮನುಷ್ಯನಾಗಿ ಒಂದು ದಿವಸ ಇದೆ ಎಲ್ಲರೂ ಬರಬೇಕು, ಮಹಾರಾಜರ ಪಾದಕ ಪೂಜೆ ಆಗಬೇಕು, ಅನ್ನ ಸಂತರ್ಪಣೆ ಆಗಬೇಕು. ಮಹಾರಾಜ ಹೇಳ್ತಿದ್ರು, ಸಾಧನೆಯಲ್ಲಿ ಸಾಧನೆ ನಾಮ ಸಾಧನೆ, ಉಪಾಸನೆಯಲ್ಲಿ ಉಪಾಸನೆ ಸಗುಣೋಪಾಸನೆ, ದಾನದಲ್ಲಿ ದಾನ ಅನ್ನದಾನ. ಒಬ್ಬ ಕಾಗವಾಡದಲ್ಲಿ ಅವ ಪಾರ್ಸಿ ಮನುಷ್ಯ ರೀ, ಮುರಾರ್ಜಿ ಸೇಠ್ ಅಂತೇನು. ಅವ ಮಹಾರಾಜರಿಗೆ ಒಂದು ಸಲ ಮಹಾರಾಜ್ ಬಂದು ನಮ್ಮದು ಬಟ್ಟಿ ಗಿರಣಿ ನೋಡಿ ಹೋಗಿರಿ. ಮಹಾರಾಜರಲ್ಲಿ ನೀ ಭಾಳಷ್ಟು ಅನ್ನದಾನ ಮಾಡು, ನಾ ಬರ್ತೀನಿ ಅಂತ ಅಂದ ಕೂಡಲೇ ಆಯ್ತು ಮಾಡ್ತೀನಿ ಅಂತ ಮಹಾರಾಜರು ಹೋಗಿ ನೋಡಿದ್ರೆ ಅವ್ರ ಕಣ್ಣಾಗ ನೀರು ಬರ್ತೀವಿ. ಏನು ಅನ್ನದಾನ ಮಾಡಿ ಎಲ್ಲಿ ಬೇಕಲ್ಲಿ ಕೂತಿದ್ದ ಜನ ಕನಿಷ್ಠ ಒಂದು 20,000 ಜನರು ಊಟಕ್ಕೆ ಹಾಕಿ ಮಹಾರಾಜರ ಕಣ್ಣಾಗ ನೀರು ಬಂತು. ಅವಾಗ ಮಹಾರಾಜರು ಅವನ ಬೆನ್ನು ತಟ್ಟು ಕೇಳಿದ್ರು, ಏನು ಬೇಕಾದ ಕೇಳ್ಕೊಡ್ತೀನಿ ಅಂತ. ನಾವಂದ ಇಷ್ಟೆಲ್ಲ ಅದರಿಗೆ ಖರೆ ಸಂತಾನ ಇಲ್ಲ, ಏನು ಕಾಳಜಿ ಮಾಡಬೇಡ, ಗಂಡಸನ ನೋಡ್ರಿ. ಸತ್ಪುರುಷರಿಗೆ ಸಂತೋಷ ಆದ್ರೆ ಬ್ರಹ್ಮ ಹರಿಹರ ಬ್ರಹ್ಮಾದಿಗಳಿಗೂ ಶಕ್ತಿ ಇಲ್ಲದೆ ಇರುವಂಥದ್ದನ್ನು ಕೊಡೋ ಯೋಗ್ಯತೆ. ಅಂಥವು ಎಷ್ಟೋ ಉದಾಹರಣೆ ನೋಡಿ. ಇಂದೂರೊಳಗೆ ಗೋದುಬಾಯಿ ಅಂತ ಆಕೆ ಸಣ್ಣಕ್ಕಿದ್ದಾಗಿದ್ದು ಮಹಾರಾಜರ ಹತ್ತಿರ ಭಾಳ ಆಕೆ ಬಗ್ಗೆ ಮಹಾರಾಜರಿಗೆ ವಾತ್ಸಲ್ಯ ಅವರು. ಆಕೆಗೂ ಅವ್ರ ಬಗ್ಗೆ ಬಹಳ ಪೂಜ್ಯವ. ಮಗನ ಮುಂಜುವಿ ದಿವಸ ಬರಲಿಕ್ಕೆ ಮಹಾರಾಜರಿಗೆ ಅವ್ರಿಗೆ 5-6 ಪತ್ರ ಬರೆದಿದ್ರು. ಬರ್ತೀನಿ ಅಂದಿದ್ರು. ಕೊನೆಗೆ ಮುಂಜುವಿ ದಿವಸದ ಅಕ್ಕಿ ಕಾಳು ಬೀಳು ತನಕನೂ ದಾರಿ ಕಾಯ್ದು ಬರಲಿಲ್ಲ. ನಿರಾಶೆ ಆಗಿಬಿಟ್ಟು ಅನಿವಾರ್ಯವಾಗಿ ಬ್ರಾಹ್ಮಣರೆಲ್ಲ ಊಟಕ್ಕೆ ಕೂತ ಅನ್ನ ಬಡಿಸಾಗ್ಯದ, ತುಪ್ಪ ಬಡಿಸ್ಬೇಕು ಅಂತ ಪಾತ್ರೆ ತಗೊಳಕ್ಕೆ ಹೋದ ತುಪ್ಪನ ಬಂದಿದ್ದಿಲ್ಲ. ಮುನ್ನಾ ದಿವಸ ತುಪ್ಪ ಹೇಳಿದ್ದು ತುಪ್ಪ ಬಂದಿದ್ದೇ ಇಲ್ಲ. ಆಕಿಷ್ಟು ಗಾಬರಿ ಆಗಿಬಿಟ್ಟಿಲ್ಲ. ಯಾವ ರೀತಿಯ ರಾತ್ರಿ 12 ಗಂಟೆಗೆ ದೂರ್ವಾಸರು 3,000 ಜನ ಶಿಷ್ಯರನ್ನು ಕರ್ಕೊಂಬಂದು ನಾವು ಊಟ ಮಾಡ್ತೀವಿ ಅಂತ ಹೇಳಿದಾಗ ಅರ್ಥಾತ್ ಏನು ಅಂದ್ರೆ ಪಾಂಡವರು ಎಷ್ಟು ಗಾಬರಿ ಆದರು. ಆವಾಗ ದ್ರೌಪದಿ ಎಷ್ಟರೇ ಕಳಕಳಿಯಿಂದ ಕೃಷ್ಣ ಊಟಕ್ಕೆ ಕೂತಿದ್ದ ರಾತ್ರಿ 12 ಗಂಟೆ. ಇನ್ನೇನು ಬಾಯ ತುತ್ತು ಹಾಕೋಬೇಕು ಅನ್ನೋದಕ್ಕೆ ದ್ರೌಪದಿ ಕೂಗು ಕೇಳಿಸ್ತು. कोई कहते हैं भगवान आते नहीं, लेकिन हम गोदूबाई द्रौपदी जैसे बुलाते नहीं. ಹಂಗ ಗೋದುಬಾಯಿ ನಮಗೆ ಶ್ರದ್ಧಾ ಇಲ್ರಿ, ನಿಷ್ಠಾ ಇಲ್ಲ, ಭಾವನಾ ಇಲ್ಲ. ಸುಮ್ಮನೆ ಹಂಗ ಒಂಚೂರು ಮಾಡಿದಂಗೆ ಮಾಡ್ತೀವಿ. ನಮ್ಮ ಜೀವನದಲ್ಲಿ ನಮ್ಮ ಪ್ರಪಂಚದಲ್ಲಿ ಬರಬೇಕು.
ಈ ವೈಜ್ಞಾನಿಕ ಸಂಸ್ಕೃತಿ, ಭೌತಿಕ ಸಂಸ್ಕೃತಿ, ನಮ್ಮ ಶ್ರದ್ಧೆಯ ಅನ್ನುವಂಥ ಬೆನ್ನೆಲುಬು, ನಮ್ಮ ಸಂಸ್ಕೃತಿಯ ಬೆನ್ನೆಲುಬಾಗಿರ್ತಕ್ಕಂಥ ಶ್ರದ್ಧೆಯನ್ನು ಮುರಿದು ಹಾಕಿಬಿಟ್ಟಾರೆ. ಇವತ್ತು ನಮ್ಗೆ ಎದರೊಳಗೂ ಶ್ರದ್ಧೆ ಇಲ್ಲ, ಒಂದರೊಳಗೆ ಶ್ರದ್ಧಾ, ದುಡ್ಡಿನಲ್ಲಿ. ಅಂದ್ಬಿಟ್ಟು ಬೇರೆ ವಿಷಯ ಅದಕ್ಕೆ ಹೋಗಿ ಬಾಗಿಲ ಹಾಕ್ಕೊಂಡು ದೇವ್ರ ಮನೆಯೊಳಗೆ ಮಹಾರಾಜ ಅಂತ ಕೂಗಿ ಕತ್ಕೊಂಡಿದ್ದು ಮಹಾರಾಜರ ಫೋಟೋದಾಗಿಂದನೇ ಇದ್ದಲ್ಲಿದ್ದು ದೂರಿನ ಭಕ್ತಗೆ ದರ್ಶನ ಕೊಟ್ಟರು. ಅವರು ಗಂಜ ಭುಜ ಹಿಡಿದು ಹೋದೆ, ಕಣ್ ತೆಗೆದು ನೋಡಿ ಸಾಕ್ಷಾತ್ ಕಲ್ಪನಾ ಮಾಡಿ ನೋಡ್ರಿ ಆಕೆಗೆ ಏನು ಅನಿಸಿರ್ಬೋದು. ಆಕೆ ಹೇಳಿದ್ದು ಬ್ರಾಹ್ಮಣರು ಊಟಕ್ಕೆ ಕೂತಾರೆ, ತುಪ್ಪ ಬಡಿಸ್ಬೇಕಾಯ್ತು, ತುಪ್ಪ ಬಂದಿಲ್ಲ. ಅವಾಗೇನಪ್ಪ ಮೊಬೈಲ್ ಇಲ್ಲ, ಏನಿಲ್ಲ. ಒಂದು 2 ಕಿಲೋ ತುಪ್ಪ ಕಳಿಸ್ಕೊಡ್ರಿ ಅನ್ಲಿಕ್ಕೆ ಮಹಾರಾಜ ಹೇಳಿದ್ರು. ಎಷ್ಟು ಸಣ್ಣ ವಿಷಯ ಅದು, ಯಾಕಿಟ್ಟು ಗಾಬರಿಯಾಗಿದೆ. ತಾಯಿ ನಿಮ್ಮ ತುಪ್ಪದ ಬೇಳೆ ಎಲ್ಲಿಲ್ಲ. ತಮ್ಮ ಕಫನ್ ಎತ್ತಿ ಟೊಂಕಕ್ಕೆ ಬಿಗದು ಹೋಗಿ ಕೊನೆ ತನಕನೂ ತುಪ್ಪ ಬಡಿಸಿ ಎಷ್ಟೋ ಜನ ಭೇಟಿಯಾದರು, ನಮಸ್ಕಾರ ಮಾಡಿದರು, ಮಾತಾಡಿದರು. ಕೊನೆಗೆ ಎಲ್ಲರೂ ತುಪ್ಪ ಬಡಿಸೋದಾದ್ಮೇಲೆ ದೇವರ ಮನೆಯಾಗ ಆಕಿನೂ ಹೋಗಿ ಗೋದೆ. ಆಕೆ ಹೆಸರು ಗೋದುಬಾಯಿ, ಆಕೆ ಗೋದೆ ಅಂತ. ನಾ ಎಲ್ಲೂ ಹೋಗಿಲ್ಲ, ಏನು ಕಾಳಜಿ ಮಾಡೋದು, ನಾ ಇಲ್ಲೇ ಇದ್ದೀನಿ. ನೀ ಕರೆದಾಗ ಬರ್ತೀನಿ ನಾನು. ನಾವು ಕರೆದೇ ಇಲ್ಲ ಅವ್ರನ್ನ, ಎಂದರೆ ಕರೆದಿವೆ. ಅವ್ರು ಹೊರತಾಗಿ ನನ್ನ ಪ್ರಪಂಚ ಅಪೂರ್ಣದ ಅಂತ ನಮ್ಗೆ ಅನ್ನಿಸ್ತದೆ. ಅವ್ರು ಇಲ್ಲದೇ ಇದ್ದು ನನಗೆ ಈ ಪ್ರಪಂಚದೊಳಗೆ ಏನೂ ರುಚಿ ಅನಿಸೋದಿಲ್ಲ, ಭಣ 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 ಅನ್ನಿಸ್ತದೆ, ಅನಿಸೋದಿಲ್ಲ. ಈ ಪ್ರಪಂಚ ಶುಷ್ಕ, ಅವರಿದ್ದಿದ್ದಿಲ್ಲ. ಗೋದುಬಾಯಿ ಮಗನ ಮುಂಜುಳಗೆ ತುಪ್ಪ ಬಡಿಸಿ ಎಷ್ಟು ಇಂಥ ಉದಾಹರಣೆಗಳು. ಆ ಸದ್ಗುರುಗಳು ಎಂಥ ದಯಾಳು ಇದ್ದಾರೆ. ನಮ್ಮ ಭಾಗ್ಯದಲ್ಲಿ ಖರೆಯಲ್ಲಿ ನಮಗೆ ಇಷ್ಟೊಂದು ಸಮೀಪದಿಂದ ಅವ್ರು ಸಿಕ್ಕಾರೆ. ನಮ್ಮ ಪ್ರಪಂಚದಲ್ಲಿ ಅವ್ರಿಗೆ ಮುಖ್ಯ ಸ್ಥಾನ ಕೊಡ್ತಾರೆ. ಈ ಮನೆಯು ಶ್ರೀ ಮಹಾರಾಜರದಿರುತ್ತದೆ. ಶ್ರೀ ಮಹಾರಾಜರೇ ಈ ಮನೆ ಯಜಮಾನರು. ನಾವೆಲ್ಲರೂ ಶ್ರೀ ಮಹಾರಾಜರ ಕುಟುಂಬದವರು. ಅವರ ಇಚ್ಛೆ ನಮ್ಮ ಸಮಾಧಾನ, ಸಂತೋಷ. ಪ್ರಪಂಚದಲ್ಲಿ ಬರುವ ಸುಖ ದುಃಖಗಳು ಅವರ ಇಚ್ಛೆ. ಹೆಂಗೋ ಹಂಗೆ ಇವತ್ತು ನಿಜವಾಗಿ ನಮಗೆ ಭಾಳ ಮನಸ್ಸಿಗೆ ಸಂತೋಷ ಆಯಿತು. ಯಾವುದೋ ನಿಮಿತ್ತದಿಂದ ಸದ್ಗುರುಗಳ ದರ್ಶನ ಆಗೋದು, ಯಾವುದೋ ಸಂದರ್ಭದಲ್ಲಿ ನಮಗೆ 4 ಸತ್ಸಂಗದ ವಿಚಾರಗಳು ಕೇಳಲಿಕ್ಕೆ ಸಿಗೋದು. ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ. ಸಾಧು ಸಂಗತಿಯಿಂದ ಎಷ್ಟೋ ಜನರು ಪಾರಾಗಿರು. ಸಾಧು ಸಂಗತಿಯಿಂದ ಕ್ಷಮ, ಭೂತದಯ, ಶಾಂತಿ, ವಿವೇಕ, ವೈರಾಗ್ಯ, ಪ್ರವೃತ್ತಿ ಮಾರ್ಗದ ತ್ಯಾಗ, ನಿವೃತ್ತಿ ಮಾರ್ಗದ ಗಮನ ಇತ್ಯಾದಿ ಅನೇಕ ಸನ್ಮಾರ್ಗಗಳು ಪ್ರಯತ್ನ ಮಾಡದೇ ದೊರೆಯುವುದು. ಸಾಧು ಸಂಗತಿ ಮಹಿಮಾ ಅಗಾಧವದೆ. ಸಾಧುಗಳಲ್ಲಿ ಸದೋಗುಣಿತ ಭಗವತ್ ಚರ್ಚಾ, ಭಗವದ್ ಗುಣಾನುವರ್ಣನ, ರಾಮನಾಮ ಸ್ಮರಣ, ಸದುಪದೇಶ ಅಹೋರಾತ್ರ ನಡೆದು ಅಲ್ಲಿ ವಾಸ ಮಾಡಿದರು. ಅದನ್ನೆಲ್ಲ ಕೇಳಿ ಕೇಳಿ ಪರಮಾತ್ಮನಲ್ಲಿ ತದಾಕಾರ ವೃತ್ತಿಯಾಗುತ್ತೆ. ಪರಮಾತ್ಮನಲ್ಲಿ ವೃತ್ತಿ ಲಯವಾದರೆ ಜೀವನ್ ಮುಕ್ತನಾಗು. ವಿಷಯಾಕಾರ ವೃತ್ತಿಯಿಂದ ಬಂಧ, ಪರಮಾತ್ಮನಾಕಾರ ವೃತ್ತಿಯಿಂದ ಮೋಕ್ಷ. ವೃತ್ತಿಗೆ ವಿಷಯದ ಸಂಬಂಧ ಜೋಡಿಸದೇ ಇರಲಿಕ್ಕೆ ಅಖಂಡವಾಗಿ ಭಗವಂತನ ನಾಮಸ್ಮರಣೆ ಮಾಡಿದೆ. ಆದ್ದರಿಂದ ಈ ಪರಿಸ್ಥಿತಿ ಹೊರಗಿಂದೇನು ಜಗತ್ತದಲ್ಲಿ ಅದು ನಮ್ಮನ್ನು ಮೋಸ ಮಾಡ್ತಾಯಿದೆ. ಇವು ಅಡ್ವರ್ಟೈಸ್ಗಳು ನಮ್ಮನ್ನು ಮೋಸ ಮಾಡ್ತಾರೆ. ಈ ಬ್ರಷ್ನಿಂದ ಹಲ್ಲು ತಿಕ್ಕಿದರೆ ನಿಮ್ಮ ಹಲ್ಲು ಉಜ್ವಲವಾಗುತ್ತವೆ. ಇವು ತೊಗೊಂಡು ಬಂದರೆ ಆ ಬ್ರಷ್. ಈ ಸಾಬೂನಿಂದ ನಿಮ್ಮ ಚರ್ಮ ಮೃದುವಾಗುತ್ತದೆ. ಎಷ್ಟೇ ನಾವು ಮೋಸ ಹೋಗ್ತೀವಿ. ಇತ್ಲಾಗಿನ ಗಾಡಿಯಾಗ, ಇತ್ಲಾಗಿನ ಕಾರ್ನಾಗ ಒಬ್ಬ ಹುಡುಗಿ ಕೂತ, ಅತ್ಲಾಗಿನ ಕಾರ್ನಾಗ ಒಬ್ಬ ಹುಡುಗ ಕೂತಾನ. ಅವು ಚಾಕ್ಲೇಟ್ ತಿಂದು ಮಾಡಿ
ಓ ಆ ಚಾಕ್ಲೇಟ್, ಈ ಬಿಸ್ಕಿಟ್, ಆರಾಮು ಮನ್ಯಾಗ ಅನ್ನ ಸಾರು ಭಕ್ರಿ ಪಲ್ಯ ತಿನ್ನಬೇಕು, ನಾಮಸ್ಮರಣೆ ಮಾಡು. बाजार से गुजरते हैं लेकिन खरीदार नहीं. दुनिया में आए हैं लेकिन तलबदार नहीं. बाजार से गुजरते हैं लेकिन खरीदार नहीं. तमन्नाओं ने हमको अंधा कर दिया, वरना हम खुद खुदा हो गए. महत्वाकांक्षे नಮ್ಮನ್ನು ಕುರುಡನ್ ಮಾಡಿಬಿಡ್ತಾರೆ. ಇಲ್ಲೇ ಇದು ನಾವು ಭಗವಂತ ಇರ್ಪ. ನಿಜವಾಗಿ ನಮಗೆ ಭಾಳ ಮನಸ್ಸಿಗೆ ಸಂತೋಷ ಆಯಿತು. ಅವರೆಲ್ಲ ಎಲ್ಲರೂ ಅವರು ಅಣ್ಣತಮ್ಮಂದರು, ಅವರೆಲ್ಲ ಅಕ್ಕಂಗಿಯರು, ದೇಸಾಯಿ ಕುಟುಂಬ ಮತ್ತು ದೊಡ್ಡ ವ್ಯಾಪಕವಾಗಿರ್ತಕ್ಕಂಥ ಕುಟುಂಬದ ನಾವು ಇದೇ ಹೇಳಿದ್ವಿ. ಅವ್ರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಹೇಳ್ತೀವಿ, ವರ್ಷದಲ್ಲಿ ಒಂದು ದಿವಸ ನೀವು ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಗೆಟ್ ಟುಗೆದರ್ ಮಾಡಿ ನಿಮ್ಮ ಎಲ್ಲ ಪರಿವಾರವನ್ನು ತಂದು ಮಹಾರಾಜರ ಮುಂದೆ ಹಿಡೀರಿ. ಅವ್ರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಉದ್ಧಾರ ಆಗಿ ಹೋಗ್ತೀವಿ. ನಾವು ಆವಾಗ ಬರ್ರಿ ಇವಾಗ ಬರ್ರಿ ಅನ್ನೋಕ್ಕಿಂತ ನಾವೇ ಒಂದು ಇದನ್ನು ಮಾಡ್ಕೊಂಡ್ಬಿಡ್ಬೇಕು. ಎಲ್ಲರೂ ಹೋಗೋರು, ಕುಟುಂಬದವರು ನಮ್ಮೆಲ್ಲ ಮನೆತಂದವ್ರು ಹೋಗೋದು, ಮಹಾರಾಜರ ಸಾನ್ನಿಧ್ಯದಲ್ಲಿ ಒಂದು ಸ್ವಲ್ಪ ಹೊತ್ತು ಕಳೆಯೋದು, ನಾಮಸ್ಮರಣೆ ಮಾಡೋದು, ಹನುಮಾನ್ ಚಾಲಿಸ ಪಾಠ ಮಾಡೋದು, 4 ಸತ್ಸಂಗದ ವಿಚಾರಗಳನ್ನು ಶ್ರವಣ ಮಾಡೋದು, ಮಹಾರಾಜರಿಗೆ ಅಭಿಷೇಕ ಮಾಡೋದು, ಮಹಾರಾಜರ ನೈವೇದ್ಯ ಮಾಡೋದು. ಒಂದ್ಸಲ ಮಹಾರಾಜರು ದಹಿ ವಡಿಗೆ ಹೋಗಿದ್ರು. ಅಲ್ಲಿ ಕೇಳ್ಕರ್ ಅಂತ ಒಬ್ಬರು ಜಡ್ಜ್ ಇತ್ತು. ಅವರು 15 ದಿವಸ ಮುಂಚೆ ಮಹಾರಾಜನ ಅನುಗ್ರಹ ತೊಗೊಂಡು ಹೋಗಿದ್ರು. ಪುಣೆದಲ್ಲಿ ನಚಿಮ್ ಕೇಳ್ಕರ್ ಅಂತಿತ್ತು ಅವ್ರದ್ದು. ಅರ್ಥಾತ್ ಇವರ ಲೋಕಮಾನ್ ಕೇಳ್ಕರ್ ರೈಟ್ ಹ್ಯಾಂಡ್, ಆ ದೊಡ್ಡ ವಿದ್ವಾನ್ ಮನುಷ್ಯ. ಇವರು ಮಹಾರಾಜ ದಹಿ ವಡಿಗೆ ಹೋದಾಗ ಅವ್ರು ಭೇಟಿಯಾಗಿ ಸಹಜವಾಗಿ ಮಹಾರಾಜರು ಏನು ಕೇಳಿದ್ರು, ನಿಮ್ಮ ಜೀವನದಲ್ಲಿ ನೆನಪಿಡುವಂಥ ಘಟನೆ ಯಾವ? ಅವಾಗ ಅವ್ರು ಹೇಳಿದರು, ಮಹಾರಾಜ್ ನಾನು ಇಷ್ಟನೇ ಇಸ್ವಿಯಲ್ಲಿ ಹುಟ್ಟಿದೆ, ಬಡ್ಡೆ ಮಾಡ್ತೀವಿ ನಾವು, ಎಂದು ಹುಟ್ಟಿದ್ವಿ ಅದು ನೆನಪಿರ್ತಾರೆ ಬಡ್ಡೆ ಅಲ್ಲಿ. ನಾನು ಏನು ಬಡ್ಡೆ ಏನಿದು, ಬರ್ತ್ಡೇನೇ ಅಲ್ರಿ, ಹುಟ್ಟಿದ ಹಬ್ಬರೇ ಅಲ್ರಿ, ಅದನ್ನು ಬಿಟ್ಬಿಟ್ಟು ನಾಳೆ ನಮ್ಮ ಬಡ್ಡೆ ರೀ ಅಂತ ನಮ್ಗೆ ಫೋನ್ ಮಾಡ್ತಾರೆ. ನಾಳೆ ನಮ್ಮ ಬಡ್ಡೆ ರೀ, ಒಂದೆರಡು ನಿಮ್ಮ ವಿಚಾರ ಸಂದೇಶ ಹೇಳ್ರಿ. ನಾವು ಹೇಳ್ತೀವಿ ಅವ್ರಿಗೆ, ನಾಳೆ ಸ್ವಲ್ಪ ಸಮಯ ಸಿಗ್ತೀವಿ ಅಂದ್ರೆ ಎಲ್ಲರೂ ಒಂದು ಕಡೆ ಮೂಲ್ಯಾಗ ಕೂತು ಗಳ ಅಳ್ರಿ ಅದು ಹೇಳ್ರಿ, ಹ್ಯಾಪಿ ಬರ್ತ್ಡೇ ಅನ್ನಬೇಕು, ಅಳ್ಬೇಕಂತಿಲ್ಲ. ಮತ್ತು ಏನು ಮಾಡೀವಿ ಅಂತ ನಾವು ನಗಬೇಕು ಹೇಳ್ರಿ ನೋಡು. ಏನಂಥ ದೊಡ್ಡ ಪ್ರಪಂಚ ಸಮಾಜದಲ್ಲಿ ಎದ್ದು ಕಾಣಿಸುವಂಥದ್ದು ಏನು ಮಾಡಿ. ಕಬೀರ ಜಬ್ ಹಮ್ ಪೈದಾ ಹುವೆ ಜಗ ಹಸೆ ಹಮ್ ರೋಯೆ, ಐಸಿ ಕರ್ನಿ ಕರ್ ಚಲೋ ಹಮ್ ಹಸೆ ಜಗ ರೋಯೆ. ಏನಾದರೂ ವಾಹ್ ನಮಗೆ ಸಮಾಧಾನ ಆಗ್ತದೆ ಅನ್ನುವಂಥದ್ದು ಮಾಡಿಕೊಂಡು ಒಂದೆರಡು ಹೆಣ್ಮಕ್ಳು ಮದುವೆ ಮಾಡಿದ್ವಿ ಅಂದ್ರೆ ಗೆದ್ದಿರು ನಾವು. ಒಟ್ಟಲ್ಲಿ ಕುಸ್ತಿ ಹಿಡಿದಿವಿ ಇರ್ಕೋತಾಗ. ಮಹಾರಾಜರು ಕೇಳಿದ್ರು, ನಿಮ್ಮ ಜೀವನದಲ್ಲಿ ನೆನಪಿಡುವಂಥ ಘಟನಾ ಏನು? ಇಂಥ ಇಸ್ವಿಯಲ್ಲಿ ಹುಟ್ಟಿದೆ, ಆಮೇಲೆ ಈ ಮ್ಯಾಟ್ರಿಕ್ ಆಯ್ತು, ಆಮೇಲೆ BA ಆಯ್ತು, LLB ಆಯ್ತು, LLM ಆಯ್ತು, ವಕೀಲಾದೆ, ಜಡ್ಜ್ ಆದೆ, ಫಾರಿನ್ಗೆ ಹೋಗಿ ಬಂದೆ, ಇಂಥವರು ಈ ಮಿನಿಸ್ಟರ್ ಭೇಟಿಯಾದರು, ಆ ಮಿನಿಸ್ಟರ್ ಭೇಟಿಯಾದರು. ಮಹಾರಾಜ ಹೌದಾ ಒಳ್ಳೆಯದು. ಕೊನೆಗೆ ಮಹಾರಾಜರು ಕೇಳಿದ್ರು, ಇವೆಲ್ಲ ಘಟನಾದಲ್ಲಿ ನಾನು ನಿಮಗೆ ಭೇಟಿಯಾದೆ ಅನ್ನೋದು ಎಲ್ಲರೂ ಕೂಡ್ತದೇನು? ಅದಕ್ಕೆ ಕಣ್ಣ ನೀರ ಬಂದು ಅವರಿಗೆ. ಮಹಾರಾಜ್ ಕ್ಷಮಾಕರ, ಇವೆಲ್ಲ ನೀವು ಭೇಟಿಯಾದ್ರಿ ಅನ್ನೋದು ಒಂದೇ ಒಂದು ಮಹತ್ವದ ಘಟನಾನೇ ಹೊರತು ಅದ್ರ ಮುಂದೆ ಯಾವ ಘಟನಾಕ್ಕೂ ಏನೂ ಮಹತ್ವ. ಹೆಂಗೋ ಹಂಗೆ ನಾವು ಮಹಾರಾಜರ ದರ್ಶನ ಮಾಡಿದ್ವಿ ಅನ್ನೋದು ಒಂದು ಬಿಟ್ಟರೆ ಉಳಿದದ್ದು ನಮ್ಮ ಪ್ರಪಂಚ ಒಳಗಿನ ಘಟನಾಕ್ಕೆ ಏನು ಮಹತ್ವ ಇರ್ಬಾರ್ದು.
ನಿಜವಾಗಿಯೂ ನಾವು ಭಾಳ ಮನಸ್ಸಿಗೆ ಸಂತೋಷ ಆಯ್ತು. ಒಂದು ಆತ್ಮೀಯತೆ ಅದ, ಇಲ್ಲಿ ಪ್ರೇಮ ಅದ. ಆ ದೃಷ್ಟಿಯಿಂದ ಸ್ವಲ್ಪ ನಮಗೆ ಬರ್ಲಿಕ್ಕೆ ತಡ ಆಯ್ತು. ಕೆಲವರೆಲ್ಲ ಭಕ್ತರು ಊರಿಗೆ ಹೊಂಟಿದ್ರು. ಊರಿಗೆ ಹೊಂಟವರಿಗೆ ತವ್ರ ಮನೆಗೆ ಬಂದು ಹೆಣ್ಮಕ್ಳು ಇದ್ದಂಗೆ ಇತ್ತು. ಅವ್ರಿಗೆ ಏನಾದ್ರು ವಸ್ತ್ರ ಕೊಟ್ಟು ಕಳಿಸೋದು ಅರ್ಥಾತ್ ಈ ಕಲ್ಲಿಗೆ ಬಂದವ್ರು ನೋಡ್ತಿದ್ರು ನಮ್ಮನ್ನು. ಅವ್ರಿಗೆಲ್ಲ ವಸ್ತ್ರ ಕೊಟ್ಟು ಕಳಿಸಿ ಅವ್ರನ್ನ ಇದನ್ನು ಮಾಡಿ ಆಮೇಲೆ ನಾವು ಬಂದ್ವಿ. ಆದ್ರೂ ಸ್ವಲ್ಪ ತಡ ಆಯ್ತು. ಆದರೂ ಸಹಿತ ಭಾಳ ಮನಸ್ಸಿಗೆ ಸಮಾಧಾನ ಆಯ್ತು. ಆ ಸದ್ಗುರು ಅನನ್ಯವಾಗಿ ಪ್ರಾರ್ಥನೆ ಮಾಡೋದು ಏನು ಅಂದರೆ ಸ್ವಲ್ಪ ತಡ ಆಗಿದೆ ಏನು ನಡೀತದೆ, ಏನು ಪ್ರಶ್ನೆ ಇಲ್ಲ. ಮತ್ತು ಲಘು ಊಟ ಮಾಡಿ ಕೂತಾರೆ ಏನು ಮಾಡೋದು ಆಮೇಲೆ. ಆದ್ದರಿಂದ ಆ ಮಹಾರಾಜರು ನಾವು ಅಗದಿ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದು ಏನು ಅಂದ್ರೆ ಮಹಾರಾಜರು ನಮಗೂ ನಿಮಗೂ ಎಲ್ಲರಿಗೂ, ಆ ಕುಟುಂಬದವರಿಗೆ, ಪರಿವಾರದವರಿಗೆ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ ಕೊಡಲಿ, ನಾಮಸ್ಮರಣೆಯಲ್ಲಿ ಪ್ರೇಮ ಕೊಡಲಿ. ಮತ್ತು ಅರ್ಥಾತ್ ಸದ್ಗುರುಗಳಲ್ಲಿ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ಹೇಳಿ, ಹೊತ್ತಾಗಿರುವುದರಿಂದ ಇನ್ನೂ ಭಾಳಷ್ಟು ಅವು ಒಳಗಿಂದ ಬುಸು ಅಲ್ಲಿ ಕತ್ತಾವೆ ಹೇಳೋ ವಿಷಯಗಳು. ಆದರೂ ಸಹಿತ ಪಾರ್ಲಿಮೆಂಟರಿ ಆಗಬಾರ್ದು. ಇವೇನಪ್ಪ ಹೇಳ್ಕೊತ ಹೊಂಟ ಊಟ ಯಾವಾಗ ಅಂತ ಅನಿಸುವಂಗೆ ಆಗಬಾರ್ದು. ಆದ್ದರಿಂದ ಆ ಸದ್ಗುರುಗಳು ನಮಗೆಲ್ಲರನ್ನೂ ಅನುಗ್ರಹಿಸಲಿ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ್ ಕಿ ಜೈ.